ಓಂ ತದೇತತ್ ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸ್ವದಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ನಿಧಯೇ ನಮಃ. ಓಂ ತ್ವಮಂಗ ತಾನಿ ವಿಶ್ವಾನಿ ವಿತ್ಸೆ ಪತಿಂವೋ ಅಜ್ಞಾನಾಂ ಯೇಭಿಃ ಕರ್ಮಾಣಿ ಮಘವನ್ ಚಕರ್ಥ ಧೇನೂನಾಭಿಶುದ್ಧ್ಯಸಿ. ಶ್ರೀ ಗುರುಭ್ಯೋ ನಮಃ. ಅನುಶಾಸನ ಪರ್ವದ 274ನೇಯ ಭಾಗ ಇದು. ಸ್ವಸ್ತ್ಯಸ್ತು ಸತಾಂ ಸರ್ವೇಷಾಂ ಶ್ರೋತॄಣಾಂ ಸರ್ವೇಷಾಂ ಚ ಸಮಸ್ತ ಸನ್ಮಂಗಲಾನಿ ಭವಂತು. ಅಸ್ಮಿನ್ ಭಾಗೆ ಭಗವಾನ್ ಜ್ಞಾನನಿಧಿಃ ಕರುಣಾನಿಧಿಃ ಶ್ರೀನಿಧಿಃ ಭಗವಾನ್ ನಿಧಿಃ ಇತಿ ಸಂಸ್ತೂಯತೆ. ತಸ್ಯ ವಿಷ್ಣು ಸಹಸ್ರನಾಮ ಸ್ತೋತ್ರಸ್ಯ ನಿಧಿ ಶಬ್ದಸ್ಯ ವ್ಯಾಖ್ಯಾನಮಪಿ ಅಸ್ಮಿನ್ ತ್ವಮಂಗತಾನಿ ವಿಶ್ವಾನಿ ವಿತ್ಸೆ ಇತಿ ಮಂತ್ರೆ ಉಪಲಭ್ಯತೆ. ನಿಧಿಃ ಸರ್ವೈರಸ್ಮಾಭಿಃ ಏತತ್ ಸುವಿದಿತಮೇವ. ಭಗವಾನ್ ಜ್ಞಾನನಿಧಿಃ ಕರುಣಾನಿಧಿಃ ಗುಣನಿಧಿಶ್ಚ. ಸ ಏಷ ಭಗವಾನ್ ತತ್ವನಿಧಿಃ ಸರ್ವೇಷಾಂ ಪ್ರಕೃತಿ ಮಹತ್ತತ್ವಾದೀನಾಂ ತತ್ವಾನಾಂ ನಿಧಿರಯಂ. ಸರ್ವಾಣ್ಯಪಿ ತತ್ವಾನಿ ಅಸ್ಮಿನ್ನೇವ ನಿಧೀಯಂತೆ. ಏತೇನೈವ ಭಗವತಾ ಸರ್ವಾಣ್ಯೇತಾನಿ ತತ್ವಾನಿ ಸಂರಕ್ಷ್ಯಂತೆ ಉತ್ಪಾದ್ಯಂತೆ ಸಂರಕ್ಷ್ಯಂತೆ ವಿನಾಶ್ಯಂತೆ ಚ. ನಿಧಿ ಭಗವಂತ ಜ್ಞಾನನಿಧಿ ಕರುಣಾನಿಧಿ ಗುಣನಿಧಿ ಅನ್ನೋದು ನಮಗೆ ಗೊತ್ತಿದೆ. ಎಲ್ಲ ತತ್ವಗಳ ನಿಧಿಯೂ ಕೂಡ ಅವನು ಹೌದು. ಮಹತ್ತತ್ವ ಮೊದಲಾದ ಎಲ್ಲ ತತ್ವಗಳು ಕೂಡ ಸಂಪತ್ತೆಲ್ಲವೂ ಒಂದು ಗಣಿಯಲ್ಲಿ ಬಂಗಾರ ಮೊದಲಾದ ಗಣಿಗಳೇನಿದೆ, ವಜ್ರ ಮೊದಲಾದ ಗಣಿಗಳು, ಆ ಗಣಿಗಳಲ್ಲಿ ಸಂಪತ್ತೆಲ್ಲವೂ ಸುರಕ್ಷಿತವಾಗಿ ಇರುವಂತೆ ಭಗವಂತ ಈ ತತ್ವಗಳನ್ನು ಕೂಡ ತನ್ನಲ್ಲಿ ಇಟ್ಕೊಂಡಿದ್ದಾನೆ. ತತ್ವಗಳ ನಿಧಿ ಅವನು ಅಂತ ಹೇಳಬಹುದು. ನಿಧಿ ಅಂದ್ರೆ ಯಾವುದರಲ್ಲಿ ಇರುತ್ತದೋ, ಏನಾದರೂ ಒಂದು ಮಹತ್ವದ ವಸ್ತು ಎಲ್ಲಿ ಇರ್ತದೋ ಆ ಗುಣಗಳ ಸಂಪತ್ತಿನ ಆಕರವಾದಂಥ ಒಂದು ಆಶಯವನ್ನ ನಿಧಿ ಅಂತ ಹೇಳುವುದು ಎಲ್ಲ ಕಡೆ ಕಂಡು ಬರ್ತದೆ. ಅದರಿಂದ ಭಗವಂತನು ಗುಣಗಳ ನಿಧಿ, ಹಾಗೆ ಅವನು ತತ್ವಗಳ ಪ್ರಕೃತಿ ಮೊದಲಾದ ತತ್ವಗಳ ನಿಧಿಯೂ ಕೂಡ ಆಗಿದ್ದಾನೆ. ಅದರ ಅರ್ಥವನ್ನ ಆತ ಹೇಗೆ ತತ್ವಗಳ ನಿಧಿ ಆಗಿದ್ದಾನೆ ಅಂತನ್ನುವುದನ್ನ ಇಲ್ಲಿ ನಾವು ಈ ಮಂತ್ರದಲ್ಲಿ ಗಮನಿಸಬೇಕು. ಮಘವನ್ ಅಂತ ಭಗವಂತನ ಸಂಬೋಧನೆ ಇದೆ. ಇಂದ್ರನಿಗೂ ಕೂಡ ಮಘವನ್ ಎಂಬ ಶಬ್ದ ಇದೆ. ಆ ಮಘವನ್ ಎಂಬ ಶಬ್ದ ಮೂಲತಃ ಸರ್ವೇಶ್ವರನಾದಂತಹ ಭಗವಂತನಿಗೆ ಸಂಬಂಧಪಟ್ಟಂತಹ ಶಬ್ದ. ಅದನ್ನ ತತ್ವಸಾರದ ವ್ಯಾಖ್ಯಾನದಲ್ಲಿ ಈ ಮುಂದಿನಂತೆ ನಾವು ಗಮನಿಸಬೇಕಾಗಿದೆ. ಹಿಂದೆ ನಿನ್ನ 4 ರೂಪಗಳ ಬಗ್ಗೆ ಬಣ್ಣನೆ ಬಂತು. ಭಗವಂತನೇ ಕೇವಲ ನಿನ್ನ 4 ರೂಪಗಳು ಮಾತ್ರ ಅಲ್ಲ, ತತ್ವಸಾರ ವ್ಯಾಖ್ಯಾನದಲ್ಲಿ ಹೀಗೆ ಅದನ್ನು ವಿವರಿಸ್ತಾರೆ. ಹೊರತು ಅನಂತ ರೂಪಗಳು ನಾಮಗಳು ಕೂಡ ನಿನಗೆ ಇವೆ. ಕೆಲವು ಕೇವಲ ನಿನ್ನನ್ನೇ ಹೇಳುವಂತಹ ಶಬ್ದಗಳು,
ನಾರಾಯಣ ಮೊದಲಾದ ಶಬ್ದಗಳು. ಮತ್ತೆ ಈ ಜಗತ್ತಿನಲ್ಲಿ ಬೇರೆ ಬೇರೆ ವಸ್ತುಗಳನ್ನ, ದೇವತೆಗಳನ್ನ, ಅವರೆಲ್ಲರನ್ನೂ ಪ್ರತಿಪಾದನೆ ಮಾಡುವಂತಹ ಶಬ್ದಗಳು ಮತ್ತೆ ಕೆಲವು. ಹೀಗೆಲ್ಲ ಅನೇಕ ವಸ್ತುಗಳು, ಅನೇಕ ಶಬ್ದಗಳು ಈ ಜಗತ್ತಿನಲ್ಲಿವೆ. ಅನ್ಯತ್ರೈವ ಉಭಯತ್ರ ಪ್ರಸಿದ್ಧಾನಿ ಅನಂತಾನಿ ಅಂತ ವಾಕ್ಯ ಇದೆ. ಆ ವಾಕ್ಯದಲ್ಲಿ ಏನೋ ತಪ್ಪಿದೆ. ಅನ್ಯತ್ರ ಅತ್ರೈವ ಉಭಯತ್ರ ಪ್ರಸಿದ್ಧಾನಿ ಇತಿ ಪಾಠ ಸ್ಯಾತ್ ಅಂತ ಸಂಪಾದನೆ ಮಾಡುವುದು ಬರೆದಿದ್ದಾರೆ. ಅಂತೂ ಭಗವಂತನನ್ನೇ ಹೇಳುವ ವಿಶಿಷ್ಟವಾದ ಶಬ್ದಗಳು, ಭಗವಂತನನ್ನ ಹೇಳದೆ ಜಗತ್ತಿನಲ್ಲಿ ಬೇರೆ ಬೇರೆ ವಸ್ತುಗಳನ್ನ, ವ್ಯಕ್ತಿಗಳನ್ನು ಹೇಳುವಂತೆ ಕಾಣಿಸುವ ಶಬ್ದಗಳು ಉಭಯತ್ರ ಪ್ರಸಿದ್ಧ, ತತ್ರೈವ ಪ್ರಸಿದ್ಧ, ಮತ್ತು ಅನ್ಯತ್ರೈವ ಪ್ರಸಿದ್ಧ ಅಂತ ಹೀಗೆ ಬೇರೆ ಬೇರೆ ಶಬ್ದಗಳು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಏನು ಕಂಡು ಬರ್ತಾವಲ್ಲ. ಭಗವಂತನನ್ನ ಮಾತ್ರ ಹೇಳುವ ಶಬ್ದಗಳು ಕೆಲವಿವೆ, ಭಗವಂತನನ್ನು ಜಗತ್ತನ್ನು ಎರಡನ್ನೂ ಹೇಳುವ ಕೆಲವು ಶಬ್ದಗಳಿವೆ, ಜಗತ್ತನ್ನ ಮಾತ್ರ ಹೇಳುವಂತೆ ಕಾಣಿಸುವ ಶಬ್ದಗಳು ಕೆಲವಿವೆ. ಹೀಗೆ ಯಾವುದೇ ಶಬ್ದ ಇದ್ರೂ, ನಮ್ಮ ದೃಷ್ಟಿಕೋನ ಹೇಗೆ ಇದ್ರೂ, ಆ ಶಬ್ದಗಳಿಂದ ನಾವು ಯಾರನ್ನೇ ಹೇಳಿ ಆ ಶಬ್ದಗಳ ಮೌಲ್ಯವನ್ನು ನಮ್ಮ ದೃಷ್ಟಿಯಿಂದ ಕಡಿಮೆ ಮಾಡಿಕೊಂಡ್ರು, ಆ ಎಲ್ಲ ಶಬ್ದಗಳು ಜ್ಞಾನಿಗಳ ದೃಷ್ಟಿಯಲ್ಲಿ ಭಗವಂತನನ್ನೇ ಹೇಳ್ತವೆ ಅಂತ ಅಲ್ಲಿ ಸಿದ್ಧಾಂತಿಸಿದ್ದಾರೆ. ಅದನ್ನ ಇಲ್ಲಿ ತತ್ವಸಾರ ವ್ಯಾಖ್ಯಾನದಲ್ಲಿ ಹೇಳ್ತಿದ್ದಾರೆ. ಅಂತೂ ಎಲ್ಲಾ ಶಬ್ದಗಳು, ಎಲ್ಲಾ ರೂಪಗಳು ನಿನ್ನವೇ ಆಗಿವೆ. ಹೇ ಅಂಗ ಅಂತ ಸಂಬೋಧನೆ, ಒಂದು ತೀರಾ ಪ್ರೀತಿಯ ಸಂಬೋಧನೆ ಅಷ್ಟೇ, ಬೇರೆ ಏನೋ ವಿಶೇಷ ಅರ್ಥ ಇಲ್ಲ. ಅಂಗ ಅಂದ್ರೆ ಅಪ್ಪ ಅಂತ, ಕೆಲವು ಕಡೆ ಅಪ್ಪ ಅಂತನೂ, ಕೆಲವು ಕಡೆ ತಮ್ಮ ಅಂತನೂ ಬೇಕಾದ ವ್ಯಕ್ತಿಯನ್ನು ನಾವು ಹೇಳ್ತೇವಲ್ಲ, ಅಂತಹದೊಂದು ಸಂಬೋಧನೆ ಅದು. ಅದಕ್ಕಿಂತ ಹೆಚ್ಚಿನ ಅರ್ಥ ಏನೂ ಅದಕ್ಕಿಲ್ಲ. ಇಂಥ ಅನಂತ ರೂಪಗಳಿಂದಲೇ ನೀನು ಈ ಜಗತ್ತಿನ ಅನಂತ ಕಾರ್ಯಗಳನ್ನು ಕೂಡ ಮಾಡ್ತಾ ಇದ್ದೆ. ಅನೇಕ ಕಾರ್ಯಗಳನ್ನ, ಸೃಷ್ಟಿ, ಪಾಲನ, ನಾಶ ಮೊದಲಾದ ಕಾರ್ಯಗಳನ್ನು ಮಾಡ್ತಾ ಇದ್ದೆ. ಸೃಷ್ಟಿ ಮಾಡ್ಲಿಕ್ಕೆ ಒಂದು ರೂಪ, ಪಾಲನೆ ಮಾಡ್ಲಿಕ್ಕೆ ಮತ್ತೊಂದು, ನಾಶ ಮಾಡ್ಲಿಕ್ಕೆ ಮತ್ತೊಂದು, ಹೀಗೆ ಅನೇಕ ಕಾರ್ಯಗಳನ್ನು ನೀನು ಮಾಡ್ತಾ ಇದ್ದೆ. ಹಿಂದೆ ಮಾಡಿದ್ದೆ, ಈಗಲೂ ಮಾಡ್ತಾ ಇದ್ದೆ, ಮುಂದೂ ಕೂಡ ಅಂಥ ಕಾರ್ಯಗಳನ್ನು ನೀನು ಮಾಡುವವನೇ ಇದ್ದೆ. ಆದ್ರಿಂದ ನಿನಗೆ ಅನಂತ ರೂಪಗಳು ಇರಬೇಕು. ಅನಂತ ರೂಪಗಳು ಇಲ್ಲದೆ ಹೋದ್ರೆ ಅನಂತ ಕಾರ್ಯಗಳನ್ನು ಮಾಡುವುದಾದ್ರೂ ಹೇಗೆ? ಕಿಂಚ ಹೇ ಅಂಗ ತಾನು ವಿಶ್ವಾನಿ ಸಮಸ್ತಾನಿ ಬ್ರಹ್ಮಾಂಡಾದೀನಿ ವಸ್ತೂನಿ ಚ. ವಿಶ್ವಾನಿ ಅಂತಂದ್ರೆ ಎಲ್ಲ ಅನೇಕ ರೂಪಗಳು ಅಂತ ಒಂದರ್ಥ, ಅನೇಕ ನಾಮಗಳು ಅಂತ ಇನ್ನೊಂದರ್ಥ. ಅದಲ್ಲದೆ ಅನೇಕ ತತ್ವಗಳು, ಬ್ರಹ್ಮಾಂಡ ಮೊದಲಾದ ವಸ್ತುಗಳು, ಅವೆಲ್ಲವನ್ನು ಕೂಡ ನೀನು ವಿತ್ಸೆ ಅಂದ್ರೆ ವಿಂದಸೆ, ವಿಧ ಧಾತುವಿಗೆ ತಿಳಿದಿದ್ದಿ ಅಂತ ಅರ್ಥ, ಹೊಂದಿದ್ದಿ ಅಂತ ಅರ್ಥ. ನೀನು ಅವುಗಳನ್ನು ಹೊಂದುವುದು ಅಂದ್ರೆ ಏನು? ನಾನು ಧನವನ್ನು ಹೊಂದಿದ್ದೇನೆ, ಜ್ಞಾನವನ್ನು ಹೊಂದಿದ್ದೇನೆ, ಜ್ಞಾನದ ಸ್ವಾಮಿಯಾಗಿದ್ದೇನೆ, ನನ್ನ ಹತ್ರ ಅದನ್ನು ಇಟ್ಕೊಂಡಿದ್ದೇನೆ ಅಂತ ಅರ್ಥ. ಹಾಗೆ ನೀನು ತತ್ವಗಳನ್ನ, ವಸ್ತುಗಳನ್ನು ಹೊಂದಿದ್ದಿ ಅಂದ್ರೆ ಅವುಗಳೆಲ್ಲದಕ್ಕೂ ಆಧಾರವಾಗಿದ್ದಿ, ಅವು ನಿನ್ನಲ್ಲಿ ಅವಲಂಬಿತ ಆಗಿವೆ ಅಂತ ಅರ್ಥ. ಅನಂತ ರೂಪ ಅಭಾವೇ ಅನಂತ ಜಗದ್ಧಾರಕತ್ವ ನ ಸ್ಯಾತ್ ಇತಿ ಭಾವ. ಭಗವಂತನಿಗೆ ಅನಂತ ರೂಪಗಳಿಲ್ಲದೆ ಹೋದ್ರೆ ಅವನು ಅನಂತ ವಸ್ತುಗಳುಳ್ಳಂತಹ ಈ ಜಗತ್ತನ್ನು ಧರಿಸುವುದಾದರೂ ಹೇಗೆ? ಪ್ರಶ್ನೆ ನಮಗೆ ಬರ್ಬೋದು. ಅನಂತ ರೂಪಗಳು ಭಗವಂತನಿಗೆ ಇವೆ ಎನ್ನುವುದೊಂದು ಆತನ ಹೆಗ್ಗಳಿಕೆ, ಅದು ಸರಿ. ಆದ್ರೆ ಅನಂತ ನಾಮವತ್ವಂ ಕಥಂ ಗುಣ, ಅನೇಕ ನಾಮಗಳಾದರೂ ಅವನಿಗಿವೆ ಅಂತನ್ನುವುದು ಆತನ ವೈಶಿಷ್ಟ್ಯ, ಅದು ಆತನ ಹೆಗ್ಗಳಿಕೆ ಅಂತ ನೀವು ಹೇಗೆ ಹೇಳ್ತೀರಿ? ಯಾಕೆಂದ್ರೆ ಒಬ್ಬನೇ ವ್ಯಕ್ತಿಗೆ, ಒಬ್ಬನೇ ದೇವದತ್ತನಿಗೆ ಅನೇಕ ನಾಮಗಳಿರುವುದು ಎಲ್ಲೂ ಕಂಡಿಲ್ಲಲ್ಲ. ಅದನ್ನ ಅನೇಕ ಶಕ್ತಿಗಳಿರೋದು ಕಂಡಿದೆ, ಅನೇಕ ನಾಮಗಳು ಆತನಿಗಿರೋದೇನು ಕಂಡಿಲ್ಲ ಅಂತ ನಮಗೊಂದು ಸಂಶಯ ಬರಬಹುದು. ಅದಕ್ಕೆ ಏನ್ ನಾಮವಿಹಿ ಕರ್ಮಾಣಿ ಚಕರ್ಥ. ದೇವದತ್ತ ಅನೇಕ ನಾಮಗಳಿಂದ ವಾಚ್ಯನಲ್ಲ. ಯಾಕೆಂದ್ರೆ ಅನೇಕ ನಾಮಗಳಿಂದ ಆತ ವಾಚ್ಯನಾಗಿ ಅನೇಕ ಕಾರ್ಯಗಳನ್ನು ಅವನು ಮಾಡ್ತಾನ. ಅವನಿಗೆ ಎಷ್ಟು ಕಾರ್ಯಗಳನ್ನು ಮಾಡ್ಲಿಕ್ಕೆ ಶಕ್ತಿ ಇದೆ?
ಒಬ್ಬ ಲೌಕಿಕ ವ್ಯಕ್ತಿಗೆ, ನಮ್ಮ ನಿಮ್ಮಂತಹ ಸಾಮಾನ್ಯ ವ್ಯಕ್ತಿಗಳಿಗೆ ಎಷ್ಟು ಕಾರ್ಯಗಳನ್ನು ಮಾಡ್ಲಿಕ್ಕೆ ಸಾಧ್ಯ ಇದೆ, ಅಥವಾ ಎಷ್ಟು ಗುಣಗಳನ್ನ ನಾವು ಹೊಂದಿದ್ದೇವೆ? ಅನೇಕ ನಾಮ ಪ್ರವೃತ್ತಿ ನಿಮಿತ್ತ ಗುಣಮಾಚಿನೋತಿ. ಅನೇಕ ಗುಣಗಳು ನಮ್ಮಲ್ಲಿಲ್ಲ, ಅನೇಕ ವೈಭವಗಳು ನಮ್ಮಲ್ಲಿಲ್ಲ. ಅನೇಕ ಗುಣಗಳೇನಾದ್ರೂ ನಮ್ಮಲ್ಲಿದ್ರೆ ಅನೇಕ ನಾಮಗಳು ನಮಗಿರ್ತಿದ್ದವು. ಆದ್ರಿಂದ ಭಗವಂತನಿಗೆ ಅನೇಕ ಗುಣಗಳಿರುವುದು, ಅನಂತ ಗುಣಗಳಿರುವುದರಿಂದ ಅವನು ಅನಂತ ನಾಮನು ಕೂಡ ಆಗಿದ್ದಾನೆ. ಅದನ್ನ ಐತರೇಯ ಉಪನಿಷತ್ತಿನ ಭಾಷ್ಯದಲ್ಲಿ ಹೇಳ್ತಾರೆ, ಹಿಂದೆ ನೋಡಿದ್ದೇವೆ. ಸರ್ವನಾಮಾಹಂ ಅಸ್ಮೇಕಃ ಇತಿ ಜ್ಞಾನಂ ನಮೋತ್ತಮಂ. ಅತ್ಯಂತ ಶ್ರೇಷ್ಠವಾದ ತತ್ವಜ್ಞಾನ ಅಂದ್ರೆ ಯಾವುದು? ಸಾಧಕನಾದವನೊಬ್ಬನು ಸಕಲ ಶಾಸ್ತ್ರಗಳನ್ನು ಓದಿದಾಗ ತಿಳ್ಕೊಂಡು ದೃಢಪಡಿಸಿಕೊಳ್ಬೇಕಾದ ಸಂಗತಿ ಯಾವುದು ಅಂದ್ರೆ ಸರ್ವನಾಮಾಹಂ ಅಸ್ಮಿ, ನಾನು ಸರ್ವನಾಮ ಅಂದ್ರೆ ಭಗವಂತ ಸರ್ವಶಬ್ದ ವಾಚ್ಯನಾಗಿದ್ದಾನೆ ಅನ್ನುವ ಜ್ಞಾನವೇ ಬಹಳ ದೊಡ್ಡ ಜ್ಞಾನ. ಯಥ ಸರ್ವಗುಣತ್ವಂ ಸ್ಯಾತ್ ಸರ್ವನಾಮತ್ವ ಏವ ಹಿ. ಭಗವಂತ ಸರ್ವನಾಮನಾಗಿದ್ದರೆ, ಸರ್ವಶಬ್ದ ವಾಚ್ಯನಾದರೆ ಮಾತ್ರ ಸರ್ವಗುಣ ಪೂರ್ಣನೂ ಅವನಾಗೋದು ಸಾಧ್ಯ. ಒಂದೊಂದು ನಾಮವೂ ಒಂದೊಂದು ಗುಣವನ್ನು ಹೇಳುವುದರಿಂದ, ಯಾನಿ ನಾಮಾನಿ ಗೌಣಾನೆ, ಒಂದೊಂದು ನಾಮವೂ ಒಂದೊಂದು ಗುಣವನ್ನು ಹೇಳುವುದರಿಂದ ಅವನು ಸರ್ವಗುಣನಾಗಬೇಕಾದ್ರೆ ಸರ್ವನಾಮವಾಚ್ಯನೂ ಆಗಬೇಕು ಅಂತ ಐತರೇಯ ಭಾಷ್ಯದಲ್ಲಿ ಅದನ್ನು ಹೇಳ್ತಾರೆ. ಒಬ್ಬ ಸಾಮಾನ್ಯವಾದ ವ್ಯಕ್ತಿಗೆ ಅನೇಕ ನಾಮಗಳಿಲ್ಲ, ಯಾಕೆಂದ್ರೆ ಅನೇಕ ಗುಣಗಳೂ ಇಲ್ಲ. ಅನೇಕ ಗುಣಗಳ ಇಲ್ಲದ್ರಿಂದ ಅನೇಕ ನಾಮಗಳಿಲ್ಲ, ಅನೇಕ ನಾಮಗಳಿಲ್ಲದ್ರಿಂದ ಅನೇಕ ಗುಣಗಳೂ ಅವನಿಗಿಲ್ಲ. ಆದ್ರೆ ಭಗವಂತ ಸರ್ವಗುಣನಾದ್ರಿಂದ ಸರ್ವಶಬ್ದ ವಾಚ್ಯ, ಸರ್ವಶಬ್ದ ವಾಚ್ಯನಾದ್ರಿಂದ ಸರ್ವಗುಣ ಅನ್ನುವಂಥ ಒಂದು ವ್ಯವಸ್ಥಾವನಲ್ಲಿದೆ. ಧೇನುನಾ ವಿಶುದ್ಧಿಸಿ ಅಂತ ಹಿಂದಿನಂತೆ ಇದ್ದೇ ಇದೆ. ಕಿಂಚ ಪಟಿಂಬೋ ಅಜ್ಞಾನಾಂ ಧೇನುನಾ ವಿಶುದ್ಧಿಸಿ, ಅದು ಹಿಂದಿನಂತೆ ಮುಂದುವರಿತದೆ. ಅನೇನ ವಾಯುವಾದಿ ಭೂತಾನಿ ಪ್ರಾಣಿಜಾತಾನಿ ಧೀಯಂತೆ ಅತ್ರ ಇತಿ ನಿಧಿ. ಇಲ್ಲಿ ಈ ಎಲ್ಲ ಎಲ್ಲ ತತ್ವಗಳು, ಬ್ರಹ್ಮಾಂಡ ಮೊದಲಾದ ಎಲ್ಲ ತತ್ವಗಳು, ವಾಯುವಾದಿ ಭೂತಾನಿ, ಹಿಂದೆ ಭೂತಗಳ ಬಗ್ಗೆನೂ ಕೂಡ ಬಂತು, ಭೂತಾದಿಹಿ ಅಂತ ಹೇಳಿ ಹಿಂದಿನ ಶಬ್ದದಲ್ಲಿ. ಆ ವಾಯು, ಪೃಥ್ವಿ, ಅಪು, ತೇಜಸ್ಸು, ವಾಯು, ಆಕಾಶ ಮೊದಲಾದ ಎಲ್ಲಾ ಭೂತಗಳು ಕೂಡ ಇವನಲ್ಲಿ ಧೀಯಂತೆ ಅಂದ್ರೆ ಇಡಲ್ಪಟ್ಟಿವೆ, ನಿಧೀಯಂತೆ ಅಂದ್ರೆ ಇಡಲ್ಪಟ್ಟಿವೆ. ಆದ್ರಿಂದ ಇವನನ್ನ ನಿಧಿ ಅಂತ ಹೇಳ್ತಾರೆ. ನೀ ಧಾತು ದುಧಾನಿ ಧಾರಣ ಪೋಷಣೆಯೋ ಅಂತ ನೀ ಉಪಸರ್ಗ, ಅದಕ್ಕೆ ಧಾನ್ಯ ಧಾತು, ಅದಕ್ಕೆ ಧರಿಸುವುದು, ಅವುಗಳನ್ನು ಪೋಷಿಸುವುದು ಅಂತ ಅರ್ಥ. ಕೀ ಅಂತ ಪ್ರತ್ಯಯ ಬಂದಿದೆ, ಆದ್ರಿಂದ ನಿಧಿ ಅಂತ ಹೀಗಾಗಿದೆ ಅಂತ ತಿಳ್ಕೊಳ್ಬಹುದು. ಇಲ್ಲಿ ಆ ಪ್ರತಿಂಬು ಅಜ್ಞಾನಾಂ ಧೀನೂನಾಂ ವಿಶುದ್ಧಿಸಿ ಅನ್ನುವಂಥ ಎರಡು ಮಂತ್ರಗಳೇನಿವೆ, ಎರಡು ಪಾದಗಳು, ಅವುಗಳಿಗೆ ಅನ್ವಯ ಕಾಣಿಸೋದಿಲ್ಲ ನಾವು ನೋಡ್ತಾ ಇರುವಂತಹ ತತ್ವಸಾರ ವ್ಯಾಖ್ಯಾನದಲ್ಲಿ. ಅದಕ್ಕಾಗಿ ಅವುಗಳಿಗೂ ಕೂಡ ಅನ್ವಯವನ್ನ ಮಾಡಿ, ಆ ಎಲ್ಲ ಶಬ್ದಗಳಿಗೂ ಕೂಡ ಅನ್ವಯವನ್ನು ಮಾಡಿ ಹೀಗೊಂದು ಅರ್ಥವನ್ನು ನಾವು ಹೇಳಬಹುದು. ಅದು ನಾನು ಆ ಮಂತ್ರಕ್ಕೆ ಮಾಡಿಕೊಂಡಿರುವಂತಹ ಅರ್ಥ. ಅದರ ಭಾವಾರ್ಥ ಏನು? ಭಾವಾರ್ಥವನ್ನು ನೋಡಿ ಅನ್ವಯಾರ್ಥ ನೋಡೋಣ. ಯಜ್ಞಪತಿಯಾದ ಭಗವಂತನೇ, ಭಗವನ್ ಅಂದ್ರೆ ಯಜ್ಞಪತಿ, ಯಜ್ಞಪತಿಯಾದ ದೇವನೇ, ನೀನು ಈ ವೇದಾಭಿಮಾನಿಯಾದಂತಹ ಪ್ರಕೃತಿ, ಅದಲ್ಲದೆ ಮಹತ್ತತ್ವ, ಅಹಂಕಾರ ತತ್ವ ಮೊದಲಾದ ಎಲ್ಲ ತತ್ವಗಳು, ತತ್ವಾಭಿಮಾನಿ ದೇವತೆಗಳು, ತತ್ವಗಳು ಮತ್ತು ತತ್ವಾಭಿಮಾನಿ ದೇವತೆಗಳು, ಅವರೆಲ್ಲರನ್ನು ಕೂಡ ನೀನು ತಿಳಿದಿದ್ದಿ, ಅವರನ್ನು ಧರಿಸಿದ್ದಿ ಕೂಡ. ಆ ತತ್ವಗಳಿಂದಲೇ ನೀನು ಸೃಷ್ಟಿ ಕಾರ್ಯವನ್ನು ಮಾಡ್ತಿ. ತತ್ವಗಳು ಇಲ್ಲದೆಯೂ ಸೃಷ್ಟಿ ಕಾರ್ಯ ಮಾಡ್ಲಿಕ್ಕೆ ನೀವು ಸಾಧ್ಯ ಇದ್ರೂ ಆಯಾ ತತ್ವಗಳನ್ನು ಅವಲಂಬಿಸಿ ಜಗತ್ತಿನ ಸೃಷ್ಟಿಯನ್ನು ನೀನು ನಡೆಸ್ತೆ. ನೀನು ಜ್ಞಾನಗಳ ನಿಧಿ, ಜ್ಞಾನಗಳ ನಿಧಿಯಾಗಿರುವುದರಿಂದಲೇ ಈ ಎಲ್ಲ ತತ್ವಗಳನ್ನ ಧರಿಸಲಿಕ್ಕೆ ಸಾಧ್ಯ ಆಯಿತು. ಆ ಎಲ್ಲ ತತ್ವಗಳಿಗಿಂತಲೂ ನೀನು ಶ್ರೇಷ್ಠನಾದಿ. ಮತ್ತೆ ಈ ಜಗತ್ತನ್ನ
ಅನೇಕ ರೀತಿಯಾದ ಜಡಚೇತನ ವಸ್ತುಗಳಿಂದ ಕೂಡಿದ ಈ ಜಗತ್ತನ್ನ ಸೃಷ್ಟಿಸ್ಲಿಕ್ಕೂ ಕೂಡ ಪಾಲಿಸ್ಲಿಕ್ಕೂ ನಾಶಪಡಿಸ್ಲಿಕ್ಕೂ ನಿನಗೆ ಸಾಧ್ಯ ಆಗ್ತದೆ. ಪ್ರಕೃತಿ ಮೊದಲಾದ ಎಲ್ಲ ತತ್ವಗಳು ಕೂಡ ಇವನಲ್ಲಿ ನಿಧಿಯಂತೆ ಇಡಲ್ಪಟ್ಟಿವೆ, ಅಂದ್ರೆ ನೆಲೆ ಮಾಡಿಕೊಂಡಿರುವೆ. ಆದ್ರಿಂದ ಈತ ನಿಧಿ ಅನ್ನುವ ಒಂದು ಭಾವ. ವಿಶ್ವಾನಿ ವಿತ್ಸೆ, ವಿಶ್ವಾನಿ ಎಲ್ಲ ತತ್ವಗಳನ್ನು, ವಿಶ್ವಾನಿ ಎಲ್ಲವನ್ನು ಅಂತ ಅರ್ಥ, ಜಗತ್ತಿನಲ್ಲಿರುವುದು ಎಲ್ಲವನ್ನು ಅಂತ ಅರ್ಥ. ವಿತ್ಸೆ ಅಂದ್ರೆ ಧರಿಸಿದ್ದಿ. ವಿಶ್ವಾನಿ ವಿತ್ಸೆ ಎಂಬ ಆ ಪದಗಳಿಂದ ಆ ವೇದವಾಕ್ಯದಲ್ಲಿ ಈಗ ನಾವು ನೋಡ್ತಾ ಇರುವಂತಹ 26ನೇಯ ಬೃಹತಿ ಮಂತ್ರದಲ್ಲಿ ಕಂಡು ಬರ್ತದೆ. ಅದಲ್ಲದೆ ಧೇನೂನ ವಿಶುದ್ಧಿಸಿ ಅಂತಿದೆಯಲ್ಲ, ಧೇನುಗಳು ಅಂದ್ರೆ ತತ್ವಜ್ಞಾನವೆಂಬ ಹಾಲನ್ನು ಕೊಡುವಂತಹ ಆಕಳುಗಳು ಅಂದ್ರೆ ವೇದಗಳು. ಅವುಗಳಿಗೆ ನೀನು ವಿಶುದ್ಧಿ ಅಂದ್ರೆ ಬತ್ತಳಿಕೆಯಂತೆ ಆಶ್ರಯನಾಗಿದ್ದಿ ಅಂತ ಅರ್ಥ ನಾವು ಆರಂಭದಿಂದ ನೋಡ್ತಾ ಇದ್ದೇವೆ. ವಿಶುದ್ಧಿ ಅಂದ್ರೆ ಬತ್ತಳಿಕೆ. ಆ ಬತ್ತಳಿಕೆ ಹೇಗೆ ಬಾಣಗಳಿಗೆ ಆಶ್ರಯನೋ ಹಾಗೆ ನೀನು ಈ ಎಲ್ಲ ಜ್ಞಾನಗಳಿಗೆ, ಜ್ಞಾನ ಸಾಧನಗಳಿಗೆ ಆಶ್ರಯ ಅಂತ ಅರ್ಥ. ಆದ್ರಿಂದ ವಿಶುದ್ಧಿ ಅಂದ್ರು ನಿಧಿ ಅಂದ್ರು ಅರ್ಥ ಒಂದೇ, ಆಶ್ರಯ ಅಂತಾನೆ ಅರ್ಥ. ಈ ಒಂದು ಅರ್ಥವನ್ನು ಕೂಡ ನಾವು ತಗೊಳ್ಬಹುದಾಗಿದೆ. ಹೀಗೆ ನಿಧಿ ಅನ್ನುವ ಒಂದು ಭಗವಂತನ ನಾಮ, ವಿಷ್ಣು ಸಹಸ್ರನಾಮದಲ್ಲಿ ಬಂದಿರುವಂತಹ ನಾಮ, ಅದರ ವಿವರ ಈ ವಿಶ್ವಾನಿವಿತ್ಸೆ ಅನ್ನುವ ವೇದವಾಕ್ಯಗಳಿಂದ ಗೊತ್ತಾಗ್ತದೆ ನಮಗೆ. ಇದರ ಅನ್ವಯಾರ್ಥ ಹೇಗೆ, ನಾವು ಇದನ್ನ ಹೇಗೆ ಅರ್ಥೈಸ್ಕೊಳ್ಬೇಕು? ಹೇ ಅಂಗ ಅಂತ ಪ್ರೀತಿಯ ಆತ್ಮೀಯತೆಯನ್ನು ತೋರಿಸುವಂತ ಸಂಬೋಧನೆ. ಮಘವನ್ ಅಂತ ಭಗವಂತನಿಗೆ, ಆ ಇಂದ್ರನಿಗೆ ಸಂಬೋಧನೆ. ಮಘವ ಅಂತಂದ್ರೆ ಧನ ಉಳ್ಳವನು ಅಂತ ಹೀಗೆಲ್ಲ ಅರ್ಥ ಇದೆ. ಇದಕ್ಕೆ ಕರ್ಮ ನಿರ್ಣಯದಲ್ಲಿ ನಮಗೆ ಕಾಣಿಸುವಂತಹ ಒಂದು ವ್ಯಾಖ್ಯಾನ ಇದೆ. ಅದನ್ನ ಜೋಡಿಸಿಕೊಂಡ್ರೆ ಮಘವನ್ ಅನ್ನೋ ಶಬ್ದಕ್ಕೆ ನಮಗೊಂದು ವಿಶಿಷ್ಟವಾದ ಅರ್ಥ ಸಿಗ್ತದೆ. ಹೇ ಮಘವನ್, ಹೇ ಮಘವನ್ ಅಂದ್ರೆ ಧನವನ್, ಧನ ಉಳ್ಳವನೇ, ಯಶಸ್ವಿನ್ ಯಶಸ್ಸುಳ್ಳವನೇ, ಮಖಪತೆ ಅಂದ್ರೆ ಯಜ್ಞದ ಸ್ವಾಮಿಯೇ ಅಂತ ಹೀಗೆಲ್ಲ ಅರ್ಥಗಳು ನಮಗೆ ದೊರೆಯುತ್ತವೆ. ಇದು ವಿದಾಮಘವನ್ ವಿದಾ ಗಾತು ಮನುಷಂಸಿ ಶೋದಿಷಃ ಶಿಕ್ಷಾ ಶಚೀನಾಂ ಪತೆ ಪೂರ್ವೀಣಾಂ ಪುರೂವಸೋ ಅನ್ನುವಂಥ ಒಂದು ಆ ಮಹಾನಾಮ್ನಿ ಮಂತ್ರ, ಮೊದಲನೇ ಮಹಾನಾಮ್ನಿ ಋಕ್ಕದು. ಅದರ ವ್ಯಾಖ್ಯಾನದ ಪ್ರಸಂಗದಲ್ಲಿ ಆಚಾರ್ಯ ಹೇಳಿರುವಂತಹ ಅರ್ಥ. ಮಘವನ್ ಅಂದ್ರೆ ಧನ ಉಳ್ಳವನೇ, ಸಂಪತ್ತುಳ್ಳವನೇ, ಯಶಸ್ಸುಳ್ಳವನೇ, ಮತ್ತೆ ಯಜ್ಞದ ಸ್ವಾಮಿಯೇ. ಅದು ಎಲ್ಲಿದೆ? ಮಖ ಅಂದ್ರೆ ಯಜ್ಞ. ನಮಗಿದು ಮಖ ಅನ್ನೋ ಶಬ್ದ ಹೆಚ್ಚು ಪ್ರಸಿದ್ಧ ಆಗಿದೆ. ತಂ ಏತಂ ಮಖವನ್ ತಂ ಸಂತಂ ಮಘವಾನಿತ್ಯಾಚಕ್ಷತೆ ಪರೋಕ್ಷೇಣ ಪರೋಕ್ಷಪ್ರಿಯ ಇವ ಹಿ ದೇವಾಹ ಪ್ರತ್ಯಕ್ಷ ದ್ವಿಷಃ ಅಂತ ಒಂದು ಮಂತ್ರ. ಅದನ್ನ ಆಚಾರ್ಯಲ್ಲಿ ಉದ್ಧರಿಸ್ತಾರೆ. ಇವನು ಮಖ ಅಂದ್ರೆ ಯಜ್ಞದ ಸ್ವಾಮಿ. ಯಜ್ಞದ ಸ್ವಾಮಿ ಅನ್ನೋ ದೃಷ್ಟಿಯಿಂದ ಮಖವಾನ್ ಎಂಬ ಹೆಸರು ಇವನಿಗಿದೆ. ಆದ್ರೆ ಅದನ್ಯಾರು ಹೇಳ್ತಾ ಇಲ್ಲ. ವೇದವಾಕ್ಯ ಅದನ್ನು ನೇರವಾಗಿ ಮಖ ಅಂತ ಹೇಳ್ತಾ ಇಲ್ಲ, ಮಘ ಅಂತ ಹೇಳ್ತಾ ಇದೆ. ಯಾಕಂದ್ರೆ ಪರೋಕ್ಷವಾಗಿ ಹೇಳುವುದೇ ವೇದಕ್ಕೆ, ವೇದಾಭಿಮಾನಿ ದೇವತೆಗಳಿಗೆ ಪ್ರಿಯ. ಪರೋಕ್ಷ ಪ್ರಿಯ ಇವ ಹಿ ದೇವಾಹ ಪ್ರತ್ಯಕ್ಷ ದ್ವಿಷಃ. ದೇವತೆಗಳು ಸ್ಪಷ್ಟವಾಗಿ ಏನನ್ನಾದರೂ ವರ್ಣಿಸುವುದನ್ನ ಇಷ್ಟಪಡೋದಿಲ್ಲ, ಅಸ್ಪಷ್ಟವಾಗಿ ಹೇಳುವುದನ್ನೇ ಇಷ್ಟಪಡ್ತಾರೆ. ಆಲೋಚನೆ ಮಾಡಿ ಮನನ ಮಾಡಿ ತಿಳಿಯಬೇಕು. ಹಾಗೆ ಬಹಳ ಕಷ್ಟಪಟ್ಟು ಶ್ರಮಣ ಮಾಡಿ ಮನನ ಮಾಡಿ ತಿಳಿದ ಸಂಗತಿ ಏನಿರ್ತದೆ ಅದು ನಮ್ಮ ಮನಸ್ಸಿನಲ್ಲಿ ಆಳವಾಗಿ ಬೇರೂರ್ತದೆ. ಆ ಜ್ಞಾನವೇ ದೀರ್ಘಕಾಲ ಉಳಿತದೆ. ಸುಲಭವಾಗಿ ಪುಕ್ಕತೆಯಾಗಿ ಬಂದಿರುವಂತಹ ಜ್ಞಾನ ಏನಿದೆ, ವಿಶೇಷ ಪ್ರಯತ್ನವಿಲ್ಲದೆ ಬಂದಿರುವಂತಹ ಜ್ಞಾನ, ಅದು ಬೇಗ ನಷ್ಟವಾಗಿ ಹೋಗ್ತದೆ. ಅದಕ್ಕಾಗಿ ಅಸ್ಪಷ್ಟವಾಗಿ ಹೇಳುವುದನ್ನೇ ದೇವತೆಗಳು ಮೆಚ್ಚುವಂತೆ ಕಾಣುತ್ತದೆ ಅಂತ ವೇದವಾಕ್ಯ ಇದೆ. ಆದ್ರಿಂದ ಮಘ ಅಂದ್ರೆ ಮಖ, ಮಖ ಅಂದ್ರೆ ಯಜ್ಞ.
ತೇಭಿರಿಂದ್ರಂ ಚೋದಯ ದಾತವೇ ಮಘಂ ತನ್ನ ಆಯಾತು ಮಘಾಯ. ಮಘಾಯ ಬದಲು ಮಘಂ ಅಂತನೂ ಒಂದು ಪಾಠ ಇದೆ. ಯಶೋವಾವ ಮಘಂ, ಮಘ ಅಂದ್ರೆ ಯಶಸ್ಸು. ಮಘಂ ಅನುಪ್ರಾಪ್ಸಿ ಆಮ್ಯಾಮೇತು ಮಘಂ, ಮಘಂ ಅನುಪ್ರಾಪ್ಸಿ. ಧನಂ ವಾವ ಮಘಂ, ಮಘ ಅಂದ್ರೆ ಧನವೂ ಹೌದು, ಮಘ ಅಂದ್ರೆ ಯಶಸ್ಸು ಹೌದು. ಈ ಎಲ್ಲ ಅರ್ಥಗಳನ್ನು ಕೊಡುವಂತಹ ಬೇರೆ ಬೇರೆ ವೇದ ವಾಕ್ಯಗಳು ಕಂಡು ಬರ್ತವೆ. ಇತ್ಯಾದಿ ಶ್ರುತಿಭ್ಯ ಅಂತ ಆಚಾರ್ಯರು ಅವನ್ನೆಲ್ಲ ವರ್ಣಿಸ್ತಾರೆ. ಹೀಗೆ ಅದೆಲ್ಲವನ್ನೂ ಕೂಡ ಇಂದ್ರನನ್ನು ಹೇಳುವಂತಹ ಎಲ್ಲಾ ಶಬ್ದಗಳು ಕೂಡ ಭಗವಂತನನ್ನೇ ವಾಸ್ತವಿಕವಾಗಿ ಹೇಳುವುದು. ಶಚೀಪತಿ ಅಂತ ಇಂದ್ರನನ್ನು ಹೇಳ್ತಾರಲ್ಲ, ಅವನು ಶಚಿ ಅಂದ್ರೆ ಇಂದ್ರನ ಪತ್ನಿಯೇ ಮಾತ್ರವನಲ್ಲ. ಶಚಿ ಅಂದ್ರೆ ವಿದ್ಯಾ, ವಿದ್ಯಾನಾಂಪತೆ ವಾಚಾಂಪತೆ. ಶಚೀಪತಿ ಅಂದ್ರೆ ಶಾಸ್ತ್ರಗಳ ಪತಿ ನೀನು ಅಂತ ಅದರರ್ಥ. ಶಿಕ್ಷಾ ಶಚೀನಾಂಪತೆ ಪೂರ್ವೀಣಾಂ ಪೂರ್ವಸೋ ಅಂತ ಮಂತ್ರ. ಅದಕ್ಕಾಗಿ ಮಘವನ್ನೆಂಬ ಶಬ್ದಕ್ಕೆ ಕರ್ಮನಿರ್ಣಯದಲ್ಲಿ ಆಚಾರ್ಯ ಸೂಚನೆ ಮಾಡಿರುವಂತಹ ಅರ್ಥವನ್ನು ಇಟ್ಕೊಳ್ಳೋಣ. ಯಜ್ಞಪತಿಯಾದ ಸ್ವಾಮಿಯೇ ಅಂತ ಅವನನ್ನ ಸಂಬೋಧಿಸೋಣ. ಅಥವಾ ಯಶಸ್ವಿಯಾದವನೇ, ಸೃಷ್ಟಿ ಪಾಲನ ನಾಶ ಮೊದಲಾದ ಕಾರ್ಯಗಳನ್ನ ಯಶಸ್ವಿಯಾಗಿ ನಡೆಸುವವನೇ ಅಂತ ಅದರ ತಾತ್ಪರ್ಯ. ತ್ವಂ ನೀನು ಅನ್ವಯಾರ್ಥವನ್ನು ಗಮನಿಸ್ತಾ ಹೋಗಿ. ಏಬಿಹಿ ಕರ್ಮಾಣಿ, ಈ ಏಬಿಹಿ ಯಾವ ತತ್ವಗಳಿಂದ, ಕರ್ಮಾಣಿ ಸೃಷ್ಟ್ಯಾದೀನಿ ಸೃಷ್ಟಿ ಪಾಲನ ಮೊದಲಾದವುಗಳನ್ನ ಚಕರ್ಥ ಮಾಡಿದ್ದೀಯ ಹಿಂದೆ, ಈಗಲೂ ಮಾಡ್ತೀಯ, ಈಗಲೂ ಮಾಡ್ತಾ ಇದ್ದೀಯ, ಮುಂದೂ ಮಾಡುವವನಿದ್ದಿ. ತಾನಿ ಅಂತಹ ತಾದೃಶಾನಿ. ವಹ ಅಜ್ಞಾನಾಂ ಶ್ರುತೀನಾಂ ಪತಿಂ. ವಹ ನೀನು ಅನೇಕ ರೂಪಗಳಿಂದ ಬೆಳಕಿಗೆ ತಂದ ಅಜ್ಞಾನ ನಾಶರಹಿತವಾದ ಶಾಸ್ತ್ರಗಳ ಪತಿಯಾದಂಥ, ಅಂದ್ರೆ ಅಭಿಮಾನಿನಿ ದೇವತೆಯಾದ ಜಡ ಪ್ರಕೃತಿಗೂ ಅಭಿಮಾನಿನಿಯಾದ ಚಿತ್ ಪ್ರಕೃತಿಯನ್ನ, ಲಕ್ಷ್ಮೀದೇವಿಯನ್ನ, ಅದಲ್ಲದೆ ವಿಶ್ವಾನಿಚ ಅನ್ಯಾನಿ ಮಹದಾದೀನಿ ತತ್ವಾನಿಚ, ಮಹತ್ತತ್ವ ಅಹಂಕಾರ ತತ್ವ ಮೊದಲಾದ ಎಲ್ಲ ತತ್ವಗಳನ್ನು ಕೂಡ ಇಚ್ಛೆ ಅಂದ್ರೆ ನೀನು ಆ ತತ್ವಗಳನ್ನು ತಿಳಿದಿದ್ದಿ, ಅವುಗಳನ್ನು ಧರಿಸುತ್ತಿ, ಅವುಗಳನ್ನು ಪೋಷಿಸ್ತಿ. ಜ್ಞಾನ ಇತ್ಯಾದಿಗಳನ್ನು ಕೊಟ್ಟು ಆ ತತ್ವಗಳನ್ನು ಪೋಷಿಸುವುದೇ ನಿನ್ನ ಕೆಲಸ. ಧಾರಣ ಪೋಷಣ ಅಂತ ಎರಡೂ ಅರ್ಥ ಇದೆ ಧಾತುವಿಗೆ. ಅದು ನಿಧಿ ಅನ್ನೋದ್ರಿಂದ ಅದು ಗೊತ್ತಾಗ್ತದೆ. ಇಲ್ಲಿ ವಿತ್ಸೆ ಅಂದ್ರೆ ತತ್ವಾನಿ ವಿತ್ಸೆ ಅಂತ ಏನು ಬರ್ತದಲ್ಲ, ವಿಧ ಧಾತುವಿಗೂ ಅದೇ ಅರ್ಥ, ವಿಧ ಲಾಭ ಅಂತ ಅರ್ಥ. ಒಂದು ಲಾಭ ಅಂದ್ರೆ ಅವುಗಳನ್ನ ಧರಿಸಿರುವುದು, ಅವುಗಳ ಸ್ವಾಮಿಯಾಗಿರುವುದೇ ಲಾಭ. ತ್ವಂ ಧೇನುನ ವಿಶುದ್ಧಿಸಿ, ನೀನು ಆ ಧೇನು ಅಂದ್ರೆ ವೇದವಾಕ್ಯಗಳೆಂಬ ಧೇನುಗಳು, ಅವುಗಳಿಗೆ ನೀನು ಇಶುಧಿ ಅಂದ್ರೆ ಇಶುದ್ಧಿಸಿ ಅಂತ ಅದು ಕ್ರಿಯಾಪದವಾಗಿ ಪ್ರಯೋಗ ಮಾಡಿದ್ದಾರೆ. ಅವುಗಳಿಗೆ ನೀನು ನಿಧಿಯಾಗಿದ್ದೆ ಅಂತ ಅರ್ಥ. ಮುಂದೆ ಹೇ ಮಘವನ್ ಧನವನ್ ಯಶಸ್ವಿನ್ ಮಖಪತೆ ಇತಿವ ಅಂತ ಆ ಕರ್ಮ ನಿರ್ಣಯದ ವಾಕ್ಯದ ಉದ್ಧಾರ ಇದೆ. ಸರ್ವಾಣಿ ಪ್ರಕೃತ್ಯಾದೀನಿ ತತ್ವಾನಿ, ಪ್ರಕೃತಿ ಮೊದಲಾದ ಎಲ್ಲಾ ತತ್ವಗಳು ಕೂಡ ನಿಧಿಯಂತೆ ಅಂದ್ರೆ ಇಡಲ್ಪಟ್ಟಿವೆ. ಎಲ್ಲಿ? ಅಸ್ಮಿನ್ ಈ ಭಗವಂತನಲ್ಲಿ ಇಡಲ್ಪಟ್ಟಿವೆ. ಹೀಗೆ ನಿಧಿ ಅಂತ ಅರ್ಥ. ನಿಧಿ ಅಂತ ಭಗವಂತ ಕರೆಸಿಕೊಳ್ಳಲ್ಪಡ್ತಾನೆ. ಆ ನಿಧಿ ಎನ್ನುವ ಪದದ ಅರ್ಥವನ್ನೇ ವೇದದಲ್ಲಿ ವಿಶ್ವಾನಿ ವಿತ್ಸೆ, ವಿಶ್ವಾನಿ ಎಲ್ಲ ತತ್ವಗಳನ್ನು ವಿತ್ಸೆ ತಿಳಿದಿದ್ದಿ ಅಂತ ಈ ಶಬ್ದಗಳನ್ನು ತಿಳಿದು ಬರ್ತದೆ. ಧೇನುನ ವಿಶುದ್ಧಿಸಿ ಅಂದ್ರೆ ಜ್ಞಾನಗಳ ನಿಧಿಯಾಗಿದ್ದಿ ನೀನು ಅಂತ ಅರ್ಥವೂ ಕೂಡ ಹಾಗನ್ನು ಇಟ್ಕೋಬಹುದು ನಾವು. ಇಲ್ಲಿ ಚಕರ್ಥ ಅಂತ ಒಂದು ಶಬ್ದ ಬಂತಲ್ಲ, ಚಕರ್ಥ ಅನ್ನೋದು ಭೂತಕಾಲಕ್ಕೆ ಸಂಬಂಧಪಟ್ಟಂತಹ ಲಿಟ್ಲಕಾರ. ಅದು ನೀನು ಅದನ್ನು ಮಾಡಿದ್ದೆ, ಅವೆಲ್ಲವನ್ನು ನೀನೇ ಮಾಡಿದ್ದೆ. ಸರಿ, ಅದು ಭೂತಕಾಲದ ಪ್ರಯೋಗ ಮಾಡಿದ್ರೆ ಹಿಂದೆ ಮಾಡಿದ್ದಿ ಅಂತ ಹೇಳುವುದರ ಔಚಿತ್ಯ ಏನು? ಈಗಲೂ ಮಾಡಿದ್ದಿ ಅಂತಾನೆ ಹೇಳ್ಬೇಕಲ್ಲ. ಈಗಲೂ ಹಿಂದೆ ಮಾಡಿದ್ದಿ, ಈಗ ಮಾಡ್ತಾ ಇದ್ದಿ, ಮುಂದೂ ಮಾಡುವವನಿದ್ದಿ ಅಂತ ನೀನು ಹೇಳ್ಬೇಕು. ಅದಕ್ಕಾಗಿ ಭೂತಕಾಲವನ್ನು ಯಾಕೆ ಹೇಳಿದ್ದಾರೆ ಅಂದ್ರೆ, ನಮಗೆ ನಿಮಗೆ ಸಂಬಂಧಪಟ್ಟಂತೆ ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ ಇತ್ಯಾದಿಗಳನ್ನ ಕಾಲವಾಚಕವಾದಂತಹ ಕ್ರಿಯಾಪದಗಳನ್ನು ಪ್ರತ್ಯೇಕವಾಗಿ ಪ್ರಯೋಗ ಮಾಡಬೇಕಾಗ್ತದೆ. ನಾವು ಹಿಂದೆ ಮಾಡಿದ್ದು ಈಗಿಲ್ಲ, ಮುಂದೆ ಏನ್ ಮಾಡುವವರಿದ್ದೀವಿ ಅದು ಈಗಿನ್ನೂ ಮಾಡಿಲ್ಲ. ನಮಗೆ ಆ ಕ್ರಿಯಾಗಳೆಲ್ಲ ವ್ಯತ್ಯಾಸ ಆಗಿವೆ. ಆದ್ರೆ ಭಗವಂತನ ಹಿಂದಿನ ಮುಂದಿನ ಎಲ್ಲಾ ಕ್ರಿಯೆಗಳು ಕೂಡ ವಿಶೇಷ ಭಿನ್ನ ಆದ್ರಿಂದ ಯಾವ ಕ್ರಿಯಾಪದವನ್ನಾದ್ರೂ ಭಗವಂತನಲ್ಲಿ ಪ್ರಯೋಗ ಮಾಡಬಹುದು ಅಂತ ಬೃಹದಾರಣ್ಯಕ ಭಾಷ್ಯದಲ್ಲಿ
6ನೇ ಅಧ್ಯಾಯದ ಶಾರೀರ ಬ್ರಾಹ್ಮಣದ ಅಂತ್ಯಭಾಗದಲ್ಲಿ ಒಂದು ನಿರ್ಣಯ ಹೇಳ್ತಾರೆ ಆಚಾರ್ಯ. ಅಭೂತ್ ಭವಿಷ್ಯತಿ ಭವತ್ಯೇವ ಮಾದ್ಯ ಪದಾನಿತು ನಿತ್ಯ ಭಾವಾಭಿಧಾಯಿನಿ ಯತ್ರ ವಾಚ್ಯ ಹರೇರ್ ಗುಣಾಹ ಅಂತ. ಅಭೂತ್ ಅಂತ ಭೂತಕಾಲ, ಭವಿಷ್ಯತಿ ಅಂತ ಭವಿಷ್ಯತ್ ಕಾಲ, ಭವತಿ ಅಂತ ವರ್ತಮಾನ ಕಾಲ. ಈ ಎಲ್ಲಾ ಪದಗಳು ಕೂಡ ಭಗವಂತನಿಗೆ ಸಂಬಂಧಪಟ್ಟಂತೆ ಭಗವಂತನ ಗುಣಗಳನ್ನು ಹೇಳುವ ಪ್ರಸಂಗವಿದ್ದರೆ ನಿತ್ಯವಾದ ಇಂದು ಮುಂದು ಯಾವ ಕಾಲದಲ್ಲೂ ಆ ಭಗವಂತ ಏನ್ ಮಾಡ್ತಾನೆ ಅಂತ ಅನ್ನೋದನ್ನ ಹೇಳ್ತವೆ. ನಮಗೆ ಸಂಬಂಧಪಟ್ಟಂತೆ ಅವು ಪ್ರತ್ಯೇಕವಾಗಿ ಏನನ್ನಾದ್ರೂ ಬೇರೆ ಏನನ್ನಾದ್ರೂ ಹೇಳಿ ಅವು. ಆದ್ರೆ ಭಗವಂತನಿಗೆ ಸಂಬಂಧಪಟ್ಟಂತೆ ಮಾತ್ರ ಅವು ಸರ್ವಕಾಲದಲ್ಲೂ ಇರುವಂತಹ ಆತನ ಕ್ರಿಯೆಗಳನ್ನೇ ಹೇಳ್ತಾವೆ ಅಂತ ನಾವು ತಿಳ್ಕೊಳ್ಬೇಕು. ಆದ್ರಿಂದ ಚಕರ್ಥ ಅಂತ ಹೇಳಿರುವುದೇನಿದೆ, ಹಿಂದೆ ಮಾಡಿದ್ದು ಈಗ ಮಾಡ್ತಾ ಇದ್ದಿ, ಮುಂದೂ ಮಾಡ್ತಾ ಇದ್ದಿ ಅನ್ನೋದಕ್ಕೂ ಕೂಡ ಅದು ದ್ಯೋತಕವಾಗಿದೆ. ಈ ಎಲ್ಲಾ ತತ್ವಗಳನ್ನು ಕೂಡ ಆತ ನಿಧಿಯಂತೆ ಕಾಪಾಡ್ತಾನೆ. ಅವನೇ ಒಂದು ನಿಧಿ, ಮತ್ತು ಅವನಲ್ಲಿ ಈ ಎಲ್ಲ ತತ್ವಗಳು ಕೂಡ ನಿಧಿಯಂತೆ ತುಂಬಾ ಸುರಕ್ಷಿತವಾಗಿವೆ ಅಂತ ಬಂದಿದೆಯಲ್ಲ. ಇದು ಐತರೀಯ ಉಪನಿಷತ್ನಲ್ಲಿ ಜೀವನೆಂದರೆ ಪರಮಾತ್ಮನಿಗೆ ಬಂಗಾರ ಅಂತ ಹೇಳುವಂತಹ ಒಂದು ಮಾತು ಅಲ್ಲಿ ಕಂಡು ಬರ್ತದೆ. ಅಥೋ ಆವೃತಾಸೋ ಅವತಾಸೋನ ಕರ್ತೃಭಿರಿತಿ ಸರ್ವಂ ಹೀದಂ ಪ್ರಾಣೇನಾವೃತಂ ಸೋಯಮಾಕಾಶ ಪ್ರಾಣೇನ ಬೃಹತ್ಯಾವಿಷ್ಟಬ್ಧ ಅಂತ ಆ ಮಂತ್ರ. ಅಲ್ಲಿ ಒಂದು ಭಾಷ್ಯದಲ್ಲಿ ಹೀಗೆ ಹೇಳ್ತಾರೆ, ಈ ಹರಿ ಮತ್ತು ವಾಯುಗಳ ಕೈಯಲ್ಲಿ ಅಕ್ಷಯವಾದಂತಹ ಒಂದು ಸಂಪತ್ತಿದೆ. ತಯೋರೇವ ನಿತ್ಯಾಕ್ಷೀಣಂ ವಸುಸ್ಥಿತಂ ತದ್ಯಸಹ್ಯಂ ಬಲಂ ವಾಯೋರನಂತಂ ಕಿಮುತದ್ಧರೇ. ಅವರ ಕೈಯಲ್ಲಿ ಎಂದೂ ಕ್ಷೀಣವಾಗದ ಧನ ಸಂಪತ್ತು, ಜ್ಞಾನ ಸಂಪತ್ತಿದೆ. ವಾಯುದೇವನ ಬಲವೇ ಮಹಾಬಲ, ಯಾರೂ ಅದನ್ನು ಎದುರಿಸಲಾರರು. ಹಾಗಿರುವಾಗ ಭಗವಂತನ ಬಲ ಇದ್ದ ಬಗ್ಗೆ ನಾವು ಇನ್ನೇನು ಹೇಳಬೇಕು? ವಾಯುವಿಗೆ ಅವನ ಆಧಾರ. ಆ ಹರಿವಾಯುಗಳು ಈ ಎಲ್ಲ ಜೀವರನ್ನು ಕೂಡ ತಮ್ಮ ಉದರದೊಳಗಿಟ್ಟು ಕಾಪಾಡ್ತಾರೆ. ಆವೃತಾಹ ಸರ್ವಜೀವಾಹಿ ಯತೈವ ಕನಕಾವತಾಹ ಆಚ್ಛಾದ್ಯಂತೆ ವಿತ್ತವದ್ಭಿ ತಾಭ್ಯಾಮೇವ ಏವಂಚ ಚೇತನಾಹ. ಇಲ್ಲಿ ಹರಿವಾಯುಗಳ ಬಗ್ಗೆ ಹೇಳಿದ್ದಾರೆ. ನಾವೀಗ ಪರಮಾತ್ಮನ ಬಗ್ಗೆ ಹೇಳ್ತಿರೋದ್ರಿಂದ ಪರಮಾತ್ಮ ಬ್ರಹ್ಮಾದಿ ಸಮಸ್ತ ಜೀವರನ್ನು ಕೂಡ ಸುರಕ್ಷಿತವಾಗಿ ಕಾಪಾಡಿದ್ದಾನೆ. ಬಂಗಾರ ಮೊದಲಾದ ಅಮೂಲ್ಯ ವಸ್ತುಗಳಿಂದ ಕೂಡಿದ ಒಂದು ಗುಳಿ, ಒಂದು ಯಾವುದಾದ್ರೂ ಹೊಂಡದಲ್ಲಿ ಎಲ್ಲ ಸಂಪತ್ತನ್ನಿಟ್ಟು ಧನಿಕರು ಅದನ್ನು ಕಾಪಾಡ್ತಾ ಇರ್ತಾರೆ. ಅದರಂತೆ ಚೇತನರನ್ನ, ಎಲ್ಲಾ ಚೇತನರನ್ನು ಕೂಡ, ಚೇತನ ಅಂದ್ರೆ ಬ್ರಹ್ಮಾದಿ ಚೇತನರು, ಅವರೆಲ್ಲರೂ ಕೂಡ ಒಂದೊಂದು ತತ್ವಕ್ಕೆ ಅಭಿಮಾನಿಗಳೇ ಆಗಿದ್ದಾರೆ. ಮಹತ್ತತ್ವ ಮೊದಲಾದ ತತ್ವಗಳ ಮೂಲಕ ರಕ್ಷಿಸಿಟ್ಟಿದ್ದಾನೆ ಅಂತ ಅಲ್ಲಿ ವರ್ಣನೆ ಮಾಡ್ತಾರೆ. ಆವೃತಾಹ ಮಹದಾದ್ಯೈಸ್ತು ದೇಹೇ ತಿಷ್ಠಂತಿ ಚೈತಯೋಹೋ. ಅಲ್ಲಿ ಆ ಐತರೇಯ ಉಪನಿಷತ್ತಿನ ಭಾಷ್ಯದಲ್ಲಿ ಅದು ಹೇಳಿರುವ ಪ್ರಸಂಗ ಬೇರೆ ಇದೆ. ಮಹತ್ತತ್ವ ಮೊದಲಾದ ತತ್ವಗಳಿಂದ ರಕ್ಷಿಸಿದ್ದಾರೆ ಅಂತ. ಇಲ್ಲಿ ನಾವು ಪ್ರಕೃತಿಯ ಮಹತ್ತತ್ವ, ಅಹಂಕಾರ ತತ್ವ, ನಮ್ಮಂತ ಸಾಮಾನ್ಯ ಪುರುಷರು ಮೊದಲಾದವರು ಪ್ರತಿಯೊಬ್ಬರನ್ನೂ ಕೂಡ ಆ ಭಗವಂತ ತನ್ನ ಒಳಗಿಟ್ಟುಕೊಂಡು ಕಾಪಾಡಿಕೊಂಡಿದ್ದಾನೆ. ಅತ್ಯಂತ ಸುರಕ್ಷಿತವಾಗಿ ಅವರನ್ನ ರಕ್ಷಿಸಿದ್ದಾನೆ. ಅಪ್ರಕ್ಷಿತಂ ವಸು ಬಿಭರ್ಷಿ ಹಸ್ತಯೋಹ ಅಶಾಢಂ ಸಹಸ್ತನ್ವಿಶ್ರುತೋ ದಧೇ ಅಂತ ವೇದ ಮಂತ್ರ, ಋಗ್ವೇದದ ಮಂತ್ರ. ಎಂದೂ ನಾಶವಾಗದ ಸಂಪತ್ತನ್ನು ಕೈಗಳಲ್ಲಿ ನೀನು ಹಿಡಿದಿದ್ದೆ. ಒಂದು ಜ್ಞಾನದ ಸಂಪತ್ತು, ಮತ್ತೊಂದು ಐಹಿಕ ಸಂಪತ್ತು. ಆದ್ರಿಂದ ಭಗವಂತ ನಿಧಿ. ಅವನನ್ನು ನಾವು ಸಂಪತ್ತಿನ ನಿಧಿ ಅಂತಲೂ ಜ್ಞಾನ ನಿಧಿ ಅಂತಲೂ ಹೀಗೆ ವರ್ಣಿಸಬೇಕು. ಭಗವಂತನಿಗೆ ಅನಂತ ರೂಪಗಳಿವೆ. ಅದರಲ್ಲಿ ಈ ನಿಧಿ ಎನ್ನುವಂತಹ ಒಂದು ರೂಪ, ಅದಕ್ಕೆ ಎಷ್ಟು ಕೈಗಳೋ ನನಗೆ ಗೊತ್ತಿಲ್ಲ, ಶಾಸ್ತ್ರಕಾರರನ್ನೇನು ಹೇಳಿಲ್ಲ. ಯಾಕಂದ್ರೆ 72,000 ರೂಪಗಳು, ಸಾವಿರಾರು ರೂಪಗಳೆಲ್ಲ ಇವೆ. ಅದಕ್ಕೆಲ್ಲ ಯಾವ್ಯಾವ ರೂಪಕ್ಕೆ ಏನೇನು ಅದನ್ನೆಲ್ಲ ಹೇಳೋದಿಲ್ಲ ಅಂತ ತಂತ್ರಸಾರದಲ್ಲಿ ಆಚಾರ್ಯರು 3ನೇ ಅಧ್ಯಾಯದಲ್ಲಿ ವರ್ಣನೆ ಮಾಡ್ತಾರೆ. ಹೇಳಿದ್ರೆ ನಮಗೆ ಗ್ರಹಣ ಮಾಡ್ಲಿಕ್ಕೆ ಆಗ್ಬೇಕಲ್ಲ. ಆದ್ರೂ 2 ಭುಜದ ಒಂದು ರೂಪವನ್ನು ನಾವು ಉಪಾಸನೆ ಮಾಡಬಹುದು. ಒಂದು ಕೈಯಲ್ಲಿ ಜ್ಞಾನವನ್ನು, ಮತ್ತೊಂದು ಕೈಯಲ್ಲಿ ಧನವನ್ನು ಕೊಡ್ಲಿಕ್ಕೆ ಸಿದ್ಧನಾಗಿರುವಂತಹ ದ್ವಿಭುಜವಾದಂತಹ ಒಂದು ರೂಪ ಇದು ನಿಧಿ ಅನ್ನುವ ರೂಪ. ನಿಧಿ ಅನ್ನೋ ಶಬ್ದದಿಂದಲೇ
ಜ್ಞಾನ ನಿಧಿ ಅಂತನೂ ಸುವರ್ಣ ನಿಧಿ ಧನ ನಿಧಿ ಅಂತನೂ ನಾವು ಆತನನ್ನ ಉಪಾಸಿಸಬಹುದು. ಜ್ಞಾನ ಅವನೇನ್ ಕೊಡಬೇಕಾಗಿದೆ, ಆ ಜ್ಞಾನವನ್ನು ಕೊಡುವಾಗ ಪ್ರಕೃತಿ ಮೊದಲಾದ ಎಲ್ಲಾ ತತ್ವಗಳ ಜ್ಞಾನವನ್ನು ಕೂಡ ನಮ್ಗೆ ಕೊಟ್ಟೇ ಕೊಡ್ತಾನೆ. ಜಿಜ್ಞಾಸೆಯ ಪ್ರಕೃತೇಹ ಪುರುಷಸ್ಯ, ಪ್ರಕೃತಿ ಮತ್ತು ಪುರುಷರ ತತ್ವಜ್ಞಾನವನ್ನು ನನಗೆ ಕೊಡು ಅಂತ ನಾವು ಭಾಗವತದಲ್ಲಿ ಕಪಿಲ ರೂಪಿಯಾದ ಭಗವಂತನನ್ನ ಆತನ ತಾಯಿ ಕೇಳಿದ ಮಾತಿನಲ್ಲಿ ಕೇಳ್ತೇವೆ. ಅಂತೂ ಎಲ್ಲ ತತ್ವಗಳ ಪ್ರಕೃತಿ ಮೊದಲಾದ ಎಲ್ಲ ತತ್ವಗಳ ಜ್ಞಾನ, ನಮಗೆ ಉಚಿತವಾದ ಜ್ಞಾನವನ್ನು ನಾವು ಪಡ್ಕೊಳ್ಳುವುದೇ ನಮ್ಮ ಗುರಿ. ಹೀಗೆ ಜ್ಞಾನ ನಿಧಿಯನ್ನು ಅವನು ನಮಗೆ ಕೊಡುವವನಿದ್ದಾನೆ, ಸಂಪತ್ತನ್ನು ಕೂಡ ನಮಗೆ ಕೊಡುವವನಿದ್ದಾನೆ. ಎರಡು ದೃಷ್ಟಿಯಿಂದಲೂ ಕೂಡ ಆತ ನಮಗೆ ನಿಧಿಯಾಗಿದ್ದಾನೆ ಅಂತ ಆತನ ಒಂದು ಉಪಾಸನೆ ಇದೆ. ಈ ನಿಧಿ, ಇದರ ಮುಂದೆ ಅವ್ಯಯ ಅಂತ ಈ ಶಬ್ದ ಇದೆಯಲ್ಲ, ಇದನ್ನ ಧನಂಜಯ ಗೋವಿಂದಾಚಾರ್ಯ ವ್ಯಾಖ್ಯಾನದಲ್ಲಿ ನಿಧಿರವ್ಯಯ ಅಂತ ಒಂದೇ ಶಬ್ದವಾಗಿ ಪರಿಗಣನೆ ಮಾಡಿದ್ದಾರೆ. ತತ್ವಸಾರ ವ್ಯಾಖ್ಯಾನದಲ್ಲಿ ನಿಧಿ ಎನ್ನುವುದು ಈ 26ನೇ ಬೃಹತಿ ಮಂತ್ರಕ್ಕೆ, ಮುಂದೆ ಅವ್ಯಯ ಎನ್ನುವುದು 27ನೇ ಬೃಹತಿ ಮಂತ್ರಕ್ಕೆ. ಗೋವಿಂದಾಚಾರ್ಯ ವ್ಯಾಖ್ಯಾನಕ್ಕೆ ಅನುಸಾರವಾಗಿ ನಿಧಿ ಅವ್ಯಯ ಅಂತಿದು ಒಂದೇ ಶಬ್ದ. ಪ್ರಳಯ ಕಾಲದಲ್ಲಿ ಎಲ್ಲವೂ ಕೂಡ ನಷ್ಟವಾಗಿ ಹೋಗಿರ್ತದೆ, ಇವನಲ್ಲಿ ವಿಲೀನವಾಗಿರ್ತದೆ, ಅವನಲ್ಲಿ ಅದು ಸುರಕ್ಷಿತವಾಗಿರ್ತದೆ. ಆದರೂ ಅವನು ಎಂದು ನಾಶ ಹೊಂದುವವನಲ್ಲ, ಉಳಿದೆಲ್ಲವೂ ನಷ್ಟವಾಗಿರ್ತದೆ. ಲಕ್ಷ್ಮೀದೇವಿಯೂ ಕೂಡ ಸೃಷ್ಟಿಕಾಲ ಬಂದಾಗ ಮತ್ತೊಂದು ರೂಪವನ್ನು ತಗೊಳ್ತಾಳೆ. ಇವನಿಗೆ ಮಾತ್ರ ಆ ವ್ಯಯ ಅನ್ನುವುದಿಲ್ಲ, ಯಾವುದೇ ರೀತಿಯಾದ ವ್ಯಯವೂ ಇಲ್ಲದೆ ಇರುವವನು ಇವನು ಮಾತ್ರ. ಭಕ್ತ, ಹೀಗೆ ಭಕ್ತರಿಗೆ ಅವ್ಯಯನಾದ ನಿಧಿ ಇವನು. ನಿಧಿ ಅಂದ್ರೆ ಸಂಪತ್ತು. ನಮಗೆ ನಿಧಿ ಮತ್ತು ಅವ್ಯಯ ಅಂತ ಅನ್ನೋದು ಪ್ರತ್ಯೇಕ ಶಬ್ದವಾಗುವುದು ಬೇಡ. ಸಂಶಯ ಹೀಗೆ ಬರ್ಬೋದು, ನಿಧಿ ಅಂತ ಪ್ರಥಮ ವಿಭಕ್ತಿ ಏಕವಚನ ಇದೆ, ಅವ್ಯಯ ಅಂತ ಪ್ರಥಮ ವಿಭಕ್ತಿ ಏಕವಚನ ಇದೆ. ಅವು ಎರಡೂ ಪ್ರತ್ಯೇಕ ಅಂತ ಉಪಾಸನೆ ಮಾಡಬೇಕು, ಒಂದೇ ಶಬ್ದ ಅಂತ ಉಪಾಸನೆ ಮಾಡಬೇಕು. ಒಂದೇ ಶಬ್ದ ಉಪಾಸನೆ ಮಾಡಬೇಕಾದ್ರೆ ಆ ನಿಧಿ ಎಂಬಲ್ಲಿ ನಿಧಿ ಎಂಬ ಶಬ್ದದ ನಂತರ ಪ್ರಥಮ ವಿಭಕ್ತಿ ಏಕವಚನದ ವಿಸರ್ಗ ಹೇಗೆ ಬಂತು ಅಂದ್ರೆ, ನಿಧಿ ಅಂದ್ರೆ ಸಂಪತ್ತು, ಆ ಸಂಪತ್ತಿನಲ್ಲಿ ರತರಾದವರು, ಆಸಕ್ತರಾದವರೇ ನಿಧಿರರು. ನಿಧಿರ ಅಂತ ಒಂದು ಶಬ್ದ ತಗೋಣ. ತಾನ್ ನಿಧಿವ್ಯಯೇನ ದಂಡಯನ್ ನಿಧಿರವ್ಯಯ. ಯಾರು ಸಂಪತ್ತಿನಲ್ಲಿ ಆಸಕ್ತರಾಗಿದ್ದ ಪರಮಾತ್ಮನನ್ನು ಮರಿತಾರೆ, ಅವರನ್ನು ಇವನು ಆ ಸಂಪತ್ತನ್ನು ಕಸ್ಕೊಂಡು ಅವರನ್ನು ದಂಡಿಸ್ತಾನೆ. ಅದಕ್ಕಾಗಿ ಈತ ನಿಧಿರ ವ್ಯಯ. ನಿಧಿರ ಅಂತ ಒಂದು ಶಬ್ದ ಅಲ್ಲಿ, ವ್ಯಯ ನಿಧಿರಾನ್ ವ್ಯೇತಿ ವ್ಯಯತಿ ಇತಿ ನಿಧಿರವ್ಯಯ. ಆವಾಗ ಎರಡು ಶಬ್ದ ಅಲ್ಲ, ಒಂದೇ ಶಬ್ದದ ಸಮಾಸ ಆಗಿದೆ ಅಲ್ಲಿ. ದ್ವಿತೀಯ ನಿಧಿರಾನ್ ಅಂತ ದ್ವಿತೀಯ ಸಮಾಸ ಇದೆ ಅಲ್ಲಿ. ಮತ್ತೆ ಯಾರು ವಿದ್ಯಾವೆಂಬ ನಿಧಿಯಲ್ಲಿ, ಜ್ಞಾನವೆಂಬ ನಿಧಿಯಲ್ಲಿ ರತರಾದವರು ಆಸಕ್ತರಿದ್ದಾರೋ ಅವರು ವಯರು. ಅಂದ್ರೆ ವಯಸ್ಸು ಪರ್ಣ ಉಪಾಸೇದುರಿಂದ್ರಂ ಅನ್ನುವಲ್ಲಿ ವಯ ಅನ್ನೋ ಶಬ್ದವನ್ನ ಆ ಋಗ್ವೇದದ ಮಂತ್ರದಲ್ಲಿ ಜ್ಞಾನಿಗಳು ಅಂತ ಹೇಳಿದ್ದಾರೆ. ವಯ ಅಂದ್ರೆ ಜ್ಞಾನಿಗಳು. ನಿಧಿರ ವಯ ತಾನ್ ಅಯಂ ಅಯತೆ ಅಂಥ ಜ್ಞಾನಿಗಳನ್ನು ಈತ ತನ್ನವರು ಸ್ವೀಕಾರ ಮಾಡ್ತಾನೆ. ತೇಜ ಏನಂ ಅಯಂತೆ, ಇವರು ಅವನ ಬಳಿಗೆ ಹೋಗ್ತಾರೆ, ಇವರು ಅವನ ಬಳಿಗೆ ಹೋದ್ರೆ ಆತ ಇವ್ರ ಬಳಿಗೆ ಬರ್ತಾರೆ. ಹೀಗೆ ಆತ ನಿಧಿರ ವ್ಯಯ. ಹೀಗೆ ನಿಧಿರ ವಿ ಅಯ ಈ ಮೂರು ಶಬ್ದಗಳು ಸೇರಿ ನಿಧಿರ ವ್ಯಯ ಅಂತಾಗಿದೆ. ಒಂದೇ ಶಬ್ದ ಇದು ಅಂತ ಗೋವಿಂದಾಚಾರ್ಯ ವ್ಯಾಖ್ಯಾನ. ಮತ್ತೆ ತೇಜಸ್ಸಿನ ಬೆಳಕಿನ ನಿಧಿಯಾದಂತಹ ಸೂರ್ಯ, ಆ ನಿಧಿಯಾದಂತಹ ಸೂರ್ಯನನ್ನ ಈತ ಹೊಂದಿದ್ದಾನೆ, ಸೂರ್ಯನಲ್ಲಿ ಅಂತರ್ಗತನಾಗಿದ್ದಾನೆ. ಮತ್ತು ಈತ ಸಜ್ಜನರ ನಿಧಿಯೂ ಕೂಡ ಹೌದು. ರವಂತೆ ವೇದಾಹ ಇವಂತಿ ಇತಿ ರವಿಶ್ಚಾಯನ್. ಸಜ್ಜನರ ನಿಧಿ ಇವನು. ಮತ್ತೆ ರ ಅಂದ್ರೆ ಇವನು ರವಿ ಅಂದ್ರೆ ವೇದಗಳಿಂದ ಪ್ರತಿಪಾದ್ಯ ಅಂತ ಅರ್ಥ, ಮತ್ತೆ ನಮಗೆ ಶುಭವನ್ನು ಕೊಡುವವನು ಅಂತ ಅರ್ಥ. ಹೀಗೆ ನಿಧಿ, ರವಿ, ಅಯ ಈ ಮೂರು ಶಬ್ದಗಳನ್ನು ಸೇರಿಸಿ ನಿಧಿರವ್ಯಯ ಅಂತ ಒಂದು ಶಬ್ದವನ್ನು ಮಾಡಬಹುದು ಅಂತ
ಗೋವಿಂದಾಚಾರ್ಯರ ವ್ಯಾಖ್ಯಾನ ಇದೆ. ಆದರೆ ನಿಧಿರವ್ಯಯ ಅಂತನ್ನುವುದನ್ನ ಒಂದು ಶಬ್ದವನ್ನಾಗಿ ಪರಿಗಣನೆ ಮಾಡಿದಾಗ ಅದನ್ನ ಬೃಹತಿ ಸಹಸ್ರ ಮಂತ್ರದಲ್ಲಿ ಹೇಗೆ ನಾವು ಜೋಡಿಸ್ಕೋಬೇಕು, ಈಗಿನ ಈ ಮಂತ್ರಕ್ಕೆ ಜೋಡಿಸ್ಬೇಕು, ಮುಂದಿನ ಮಂತ್ರಕ್ಕೆ ಜೋಡಿಸ್ಬೇಕು ಅನ್ನೋದ್ರ ಬಗ್ಗೆ ನಮಗೆ ಏನೂ ಸ್ಪಷ್ಟತೆ ಸಿಗೋದಿಲ್ಲ. ಯಾಕಂದ್ರೆ ಗೋವಿಂದಾಚಾರ್ಯರು ಆ ವಿಷ್ಣು ಸಹಸ್ರನಾಮಗಳಿಗೆ ವ್ಯಾಖ್ಯಾನ ಮಾಡಿದ್ದಾರೆ. ಆದರೆ ಬೃಹತಿ ಮಂತ್ರಗಳಿಗೆ ಅವರ ಅರ್ಥವನ್ನೇನು ಹೇಳಲಿಲ್ಲ. ಇದೇ ಈಗ ನಾವು ನೋಡ್ತಾ ಇರುವ ಮಂತ್ರದಲ್ಲಿ ನಿಧಿ ಮತ್ತು ಅವ್ಯಯ ಎರಡನ್ನೂ ಕೂಡ ನಾವು ಕಾಣುವುದು ಕಷ್ಟ ಏನಲ್ಲ. ಎರಡನ್ನೂ ಇದರಲ್ಲಿ ನಾವು ಕಂಡುಬಿಟ್ರೆ ಹಾಗಾದ್ರೆ ಮುಂದಿನ ಮಂತ್ರದಲ್ಲಿ ಏನು ಕಾಣಬೇಕು ಅಂತ ಸಮಸ್ಯೆ ಬರ್ತದೆ. ಈಗ ನಾವು ನೋಡ್ತಾ ಇರುವಂತಹ ಮಂತ್ರ ಏನಿದೆಯಲ್ಲ, ತ್ವಮಂಗ ತಾನಿ ವಿಶ್ವಾನಿ ವಿತ್ಸೆ ಅಂತ, ಇದರಲ್ಲಿ ಅವ್ಯಯ ಅನ್ನೋ ಶಬ್ದವನ್ನು ನಾವು ಕಾಣಬಹುದು. ಏನಾದರೂ ಪ್ರಯತ್ನ ಪಟ್ಟು ವ್ಯಾಕರಣದ ಬಲದಿಂದ ಅದನ್ನು ಕೂಡಿಸೋದೇನು ಕಷ್ಟ ಅಲ್ಲ, ಹೊಂದಿಸುವುದೇನು ಕಷ್ಟ ಅಲ್ಲ. ಆದರೆ ರಘುನಾಥ ತೀರ್ಥರ ವ್ಯಾಖ್ಯಾನಕ್ಕನುಸಾರವಾಗಿ ಅವ್ಯಯ ಅನ್ನೋ ಶಬ್ದ ಮುಂದಿನ ಬೃಹತಿ ಮಂತ್ರಕ್ಕೆ ಹೊಂದಿಕೊಂಡಿದೆ. ಆದ್ದರಿಂದ ಗೋವಿಂದಾಚಾರ್ಯ ವ್ಯಾಖ್ಯಾನವನ್ನು ಪ್ರತ್ಯೇಕವಾಗಿ ಹೇಳಿ ರಘುನಾಥ ತೀರ್ಥರ ವ್ಯಾಖ್ಯಾನಕ್ಕೆ ಅನುಸಾರವಾಗಿ ಈ ಅವ್ಯಯ ಈಗ ನಿಧಿ ಅನ್ನೋ ಶಬ್ದದ ವ್ಯಾಖ್ಯಾನವನ್ನು ಮಾಡುವ ಈಗಿನ ಈ ಮಂತ್ರವನ್ನು ನಾವು ನೋಡಿದ್ದಾಗಿದೆ. ಸಾಮಾನ್ಯವಾಗಿ ಬನ್ನಂಜೆ ಗೋವಿಂದಾಚಾರ್ಯರ ವ್ಯಾಖ್ಯಾನವನ್ನೇ ಅನುಸರಿಸುವಂಥ ಸಬ್ರಿ ರಾಘವೇಂದ್ರಾಚಾರ್ಯರ ಸಂಗ್ರಹದಲ್ಲಿಯೂ ಕೂಡ ನಿಧಿರವ್ಯಯ ಅನ್ನುವುದು ಒಂದೇ ಶಬ್ದ. ಎಲ್ಲರೂ ಕೂಡ ಈತನಿಂದ ಪೋಷಿಸಲ್ಪಟ್ಟಿದ್ದಾರೆ. ಅನೇನೈತಿ ನಿಧಿ ಧ್ರಿಯತೆ ಪುಷ್ಯತೆ ಅನೇನೈತಿ ನಿಧಿ. ಕಾಟಕ ಉಪನಿಷತ್ನಲ್ಲಿ ಜಾನಾಮ್ಯಹಂ ಶೇವಧಿರಿತ್ಯ ನಿತ್ಯಂ ಅಂತ ಹೀಗೆ ಒಂದು ಉಲ್ಲೇಖ ಇದೆ. ಭಗವಂತನು ಒಬ್ಬದು ಪೂರ್ಣನಾದಂತಹ ನಿತ್ಯವಾದಂತಹ ನಿಧಿ, ಅವನು ಎಂದೂ ಖಾಲಿಯಾಗದ ನಿಧಿ ಅಂತ ಯಮ ನಚಿಕೇತನಿಗೆ ಉಪದೇಶ ಮಾಡಿದಂತಹ ಒಂದು ಭಾಗ ಇದೆ. ಅದರಿಂದ ಶೇವಧಿ ಅಂದ್ರು ನಿಧಿ ಅಂದ್ರು ಎಲ್ಲ ಒಂದೇ ಅರ್ಥವನ್ನು ಹೇಳುವಂತಹ ಶಬ್ದಗಳಿವು. ಭಾಗವತದಲ್ಲೂ ಕೂಡ ಅಕಿಂಚನ ವಿತ್ತಾಯ, ಯಾರು ಏನನ್ನು ಧನ ಕನಕಾದಿ ಯಾವ ಸಂಪತ್ತನ್ನು ಹೊಂದಿದವರಲ್ಲ ಅಂಥವರಿಗೆ ಈತ ಒಂದು ವಿತ್ತ, ದೊಡ್ಡ ಸಂಪತ್ತಿ ಭಗವಂತ. ಯಾರು ಧನ ಕನಕಾದಿ ಸಂಪತ್ತನ್ನು ಹೊಂದಿದ್ದಾರೆ ಅವರಿಗೆ ಈ ಭಗವಂತನ ಬಗ್ಗೆ ಏನೂ ಗಮನ ಇಲ್ಲದೆ ಇರಬಹುದು, ಭಗವಂತ ಅವರಿಗೆ ಬೇಕಾಗಿಲ್ಲದೆ ಇರಬಹುದು. ಆದರೆ ಧನ ಕನಕಾದಿ ಸಂಪತ್ತು ಯಾರಿಗಿಲ್ವ ಅವರಿಗೆ ಈತ ದೊಡ್ಡ ಸಂಪತ್ತು ಅಂತ ಭಾಗವತದಲ್ಲೂ ಕೂಡ ಕಂಡು ಬರ್ತದೆ. ನಿಧಿ ಅಂದ್ರೆ ನಿತರಾಂ ಸಜ್ಜನೈಹಿ ಹೃದಯ ಧಾರ್ಯತೆ ಐತಿ ನಿಧಿ. ಯಾವುದು ಬಂಗಾರದ ಪದಕವನ್ನು ನಾವು ಹೃದಯದಲ್ಲಿ ಧರಿಸ್ತೇವಲ್ಲ, ಹಾಗೆ ಭಗವಂತನನ್ನು ಕೂಡ ಹೃದಯದಲ್ಲಿ ನಾವು ಯಾವತ್ತೂ ಕೂಡ ಧರಿಸಬೇಕು. ಅದಕ್ಕಾಗಿ ಆ ಥರ ಅವನೊಂದು ನಿಧಿಯಾಗಿದ್ದಾನೆ. ಪ್ರಳಯ ಕಾಲದಲ್ಲಿ ಎಲ್ಲವೂ ಕೂಡ ಇವನೊಳಗೆ ನಿಧೀಯತೆ ಹೋಗಿ ಲೀನ ಆಗ್ತದೆ. ಸಯೇವ ನಿಧಿ ಇತಿ ವಿಶೇಷತೆ, ಇದು ಶಾಂಕರ ಭಾಷ್ಯದ ಒಂದು ವಾಕ್ಯವನ್ನು ತೋರಿಸ್ತಾರೆ. ಪ್ರಭವ ಪ್ರಳಯ ಸ್ಥಾನಂ ನಿಧಾನಂ ಬೀಜಮವ್ಯಯಂ ಅಂತ ಗೀತಾ 9ನೇ ಅಧ್ಯಾಯದ 18ನೇ ಶ್ಲೋಕದಲ್ಲೂ ಕೂಡ ಭಗವಂತನನ್ನ ನಿಧಾನ ಅಂದ್ರೆ ನಿಧಾನ ಅಂದ್ರೂ ನಿಧಿ ಅಂದ್ರೂ ಒಂದೇ ಹಾಗವನ್ನು ವರ್ಣನೆ ಮಾಡಿದ್ದಾರೆ. ಆ ಗೀತಾ ಭಾಷ್ಯದ ಭಾಗ ಸಂಹಾರ ಕಾಲೇ ಪ್ರಕೃತ್ಯ ಜಗದತ್ರ ನಿಧೀಯತೆ. ನಿಧಾನಂ ಅಂದ್ರೆ ಸಂಹಾರದ ಪ್ರಸಂಗದಲ್ಲಿ ಜಗತ್ತೆಲ್ಲವೂ ಕೂಡ ಇವನೊಳಗೆ ಇರುವುದರಿಂದ ಈತನೇ ನಿಧಿಯಾಗಿದ್ದಾನೆ ಅಂತ ಆಚಾರ್ಯರ ಭಾಷ್ಯ ಇದೆ. ಅದಕ್ಕೆ ವಾದಿರಾಜ ಸ್ವಾಮಿಗಳ ವ್ಯಾಖ್ಯಾನಕ್ಕನುಸಾರವಾಗಿ ನಿತರಾಂ ಸಜ್ಜನೈಹಿ ಹೃದಯ ಧಾರ್ಯತೆ ಇತಿ ನಿಧಿ. ನಿಧಿ ಅನ್ನುವುದು ಮತ್ತೆ ಅವ್ಯಯ ಅನ್ನುವುದು ಪ್ರತ್ಯೇಕವಾದಂತಹ ವ್ಯಾಖ್ಯಾನಗಳೇ ವಾದಿರಾಜ ಸ್ವಾಮಿಗಳ ವ್ಯಾಖ್ಯಾನದಲ್ಲಿ. ಸಜ್ಜನರು ತಮ್ಮ ಹೃದಯದಲ್ಲಿ ಆತನನ್ನು ಧರಿಸ್ತಾರೆ ಅಂತ ಅದರ ತಾತ್ಪರ್ಯ. ಅದಲ್ಲದೆ ಸತ್ಯಸಂಧ ತೀರ್ಥರ ಒಂದು ವಿಷ್ಣು ಸಹಸ್ರನಾಮದ ವ್ಯಾಖ್ಯಾನ ಏನಿದೆ ಅದಕ್ಕನುಸಾರವಾಗಿಯೂ ಕೂಡ ನಿಧಿ ಅನ್ನುವುದು ಮತ್ತೆ ಅವ್ಯಯ ಅನ್ನುವಂಥ ಶಬ್ದ ಇವೆರಡೂ ಕೂಡ ಪ್ರತ್ಯೇಕವಾದಂತಹ ಶಬ್ದಗಳೇ. ಶಾಂಕರ ಭಾಷ್ಯದಲ್ಲಿ ನಾವೀಗಾಗಲೇ ಶಾಂಕರ ಭಾಷ್ಯವನ್ನು ಸಬ್ಡಿ ರಾಘವೇಂದ್ರಾಚಾರ್ಯ ಉದ್ಧರಿಸಿದ್ದನ್ನು ನೋಡಿದ್ದೇವೆ.
ಪ್ರಳಯ ಕಾಲದಲ್ಲಿ ಎಲ್ಲಾ ತತ್ವಗಳು ಅವನಲ್ಲಿ ಇಡಲ್ಪಡ್ತವೆ. ಅವನು ಅವಿನಾಶಿಯಾದಂತಹ ನಾಶವಿಲ್ಲದ ನಿಧಿ. ಅವ್ಯಯ ನಿಧಿ ಅನ್ನುವುದು ಒಂದೇ ಶಬ್ದ ಅಲ್ಲಿ. ಪರಾಶರ ಭಟ್ಟರ ವ್ಯಾಖ್ಯಾನಕ್ಕನುಸಾರವಾಗಿ ಆಪತ್ಕಾಲದಲ್ಲಿ ಒಂದು ಧನ ನಮ್ಗೆ ಇರ್ಲಿ ಅಂತ ನಾವು ಧನವನ್ನು ಇಟ್ಕೋತೀವಲ್ಲ, ಹಾಗೆ ನಮಗೆ ಆಪತ್ಕಾಲದಲ್ಲಿ ಸುರಕ್ಷೆಗಾಗಿ ಇರುವಂತಹ ಒಂದು ನಿಧಿಯೇ ಈ ಭಗವಂತ. ಆದ್ರೆ ನಾವು ಎಂಥ ನಿಧಿಯನ್ನು ಇಟ್ಕೊಂಡ್ರು ಅದು ಒಂದು ಕಾಲದಲ್ಲಿ ನಷ್ಟ ಆಗಿ ಹೋಗ್ತದೆ. ಆದರೆ ಈ ಭಗವಂತ ಎಷ್ಟೇ ನಾವು ಆತನನ್ನು ಸೇವಿಸಿದ್ರು, ಆತನನ್ನು ಉಪಯೋಗಿಸ್ಕೊಂಡ್ರು ಸ್ವಲ್ಪವೂ ನಾಶ ಆಗೋದಿಲ್ಲ ಅವನು. ಪರಾಶರ ಭಟ್ಟರ ವ್ಯಾಖ್ಯಾನದಲ್ಲಿ ಛಾಂದೋಗ್ಯ ಉಪನಿಷತ್ತಿನ 8ನೇ ಅಧ್ಯಾಯದ 3ನೇ ಪ್ರಕರಣದ 2ನೇ ಮಂತ್ರವೊಂದನ್ನು ಹೇಳ್ತಾರೆ. ತದ್ಯಥಾ ಹಿರಣ್ಯ ನಿಧಿಂ ನಿಹಿತಂ, ಒಂದು ಶ್ರೇಷ್ಠವಾದ ನಿಧಿ ಆತ ಅಂತ ವರ್ಣಿಸ್ತಾರೆ. ಅವ್ಯಯ ಅಂತ ಶಬ್ದ ಹಿಂದೆ ಬಂದಿರೋದ್ರಿಂದ, ಅವ್ಯಯ ಪುರುಷ ಸಾಕ್ಷಿ ಅನ್ನೋಲ್ಲಿ ಬಂದಿರೋದ್ರಿಂದ ಇಲ್ಲಿ ಅವ್ಯಯ ಅನ್ನೋ ಶಬ್ದವನ್ನು ಪ್ರತ್ಯೇಕವಾಗಿ ತಗೊಳ್ಳೋದು ಬೇಡ, ಅದನ್ನ ನಿಧಿ ಶಬ್ದಕ್ಕೆ ವಿಶೇಷಣೆ ಮಾಡ್ಕೋಬೇಕು ಅಂತ ಈ ಎಲ್ಲ ವ್ಯಾಖ್ಯಾನಕಾರರ ಅಭಿಪ್ರಾಯ. ಯಹ ಸದಾ ಆಪದ್ಧನಮಿವ ನಿಧೇಯತ್ವ ನಿಧಿಸ್ಮೃತಃ ಸದಾ ಉಪಭುಜ್ಯಮಾನೋಪಿ ಕರಯಾತ್ಯನುಪಕ್ಷಯಾತ್ ಅವ್ಯಯಸ್ಯ ನಿಧೇರೇತದ್ ವಿಶೇಷಣ ಉದಾಹೃತಂ ಅತಃ ಅವ್ಯಯೋ ನಿಧಿರಿತಿ ಏಕನಾಮ ಪ್ರಕೀರ್ತಿತಂ. ಪರಾಶರ ಭಟ್ಟರ ವ್ಯಾಖ್ಯಾನ. ಇದು ಒಂದೇ ನಾಮ. ಪರಾಶರ ಭಟ್ಟರ ಮತ್ತು ಶಾಂಕರ ಭಾಷ್ಯ ಇತ್ಯಾದಿಗಳಿಗನುಸಾರವಾಗಿ ನಿಧಿರವ್ಯಯ ಆಪತ್ಕಾಲದಲ್ಲಿ ನಾವು ಉಪಯೋಗಿಸಬಹುದಾದಂತಹ ಶ್ರೇಷ್ಠವಾದ ನಿಧಿ ಇದು ಅಂತ. ಸತ್ಯಸಂಧರ ವ್ಯಾಖ್ಯಾನದಲ್ಲಿ ನಿಧಿ ಅಂದ್ರೆ ಸಜ್ಜನರು ತಮ್ಮ ಹೃದಯದಲ್ಲಿ ಇಟ್ಕೊಳ್ಬೇಕಾದಂತಹ ವ್ಯಾಖ್ಯಾನ ಇದು. ಅವ್ಯಯ ಅಂತಂದ್ರೆ ಅವಿ ಅಂದ್ರೆ ಸೂರ್ಯ, ಆ ಸೂರ್ಯಮಂಡಲದಲ್ಲಿ ಅಂತರ್ಗತನಾಗಿರುವಂತಹ ನಿಯಾಮಕನಾಗಿರುವಂತಹ ಒಂದು ರೂಪ. ಅವಿಗಳು ಅಂದರೆ ಜ್ಞಾನಿಗಳನ್ನ ಈತ ಯಾವತ್ತು ತನ್ನವರನ್ನು ಸ್ವೀಕಾರ ಮಾಡುವುದರಿಂದ ಆ ಅರ್ಥವನ್ನು ಈಗಾಗಲೇ ನೋಡಿದ್ದೇವೆ. ಹಾಗೆ ಸತ್ಯಸುಂದರ ವ್ಯಾಖ್ಯಾನದಲ್ಲಿ ನಿಧಿ ಮತ್ತು ಅವ್ಯಯ ಅಂತನ್ನುವುದೆರಡು ಕೂಡ ಪ್ರತ್ಯೇಕವಾದಂತಹ ಶಬ್ದಗಳು. ಅದು ಹೇಗೆ ಇಲ್ಲಿ ಎರಡೂ ಶಬ್ದಗಳ ಅರ್ಥವನ್ನು ನೋಡಿದ್ದೇವೆ. ಅವ್ಯಯ ಅನ್ನೋ ಶಬ್ದ ಯಾವ ಬೃಹತಿ ಮಂತ್ರದಿಂದ ವ್ಯಾಖ್ಯಾತ ಆಗಿದೆ ಅನ್ನೋದನ್ನ ಮುಂದಿನ ದಿವಸದಲ್ಲಿ ನೋಡೋಣ. ಇಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತಿಯನ್ನು ಕಾಣ್ತಾ ಇದೆ.